ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಎಪಿಸೋಡ್ಗಳನ್ನು ಮಾಡಿದ್ದೀವಿ. ಅನೇಕರು ಅವರ ಜೊತೆ ಒಡನಾಟ ಇದ್ದಂಥವ್ರನ್ನ ಮಾತನಾಡಿಸಿದ್ವಿ. ನಾವು ಈಗ ಬಂದಿರುವಂತಹ ಜಾಗ ಯಾವುದು ಅಂತ ನಿಮಗೆ ಹೇಳ್ತೀನಿ. ನೋಡಿ, ಇಲ್ಲಿ ಅಪ್ಪು ಅವರ 2 ಭಾವಚಿತ್ರಗಳನ್ನು ನೀವು ಇಲ್ಲಿ ನೋಡ್ಬೋದು. ಥ್ರೆಡ್ಡಲ್ಲಿ ಮಾಡಿರುವಂಥದ್ದು, ಎಂಟ್ರೆನ್ಸಲ್ಲಿ ಸಿಗುವಂಥದ್ದು. ಯಾರು ಸಂದರ್ಶನ ಮಾಡ್ತೀವಿ, ಬನ್ನಿ. ಓಕೆ, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಚಟ್ಪಟ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿದ್ವಿ. ಮತ್ತು ವಿಶೇಷವಾಗಿ ನಮ್ಮ ಚಂದ್ರು ಅವರ ರೆಸಿಪಿಗಳನ್ನು ಬಹಳಷ್ಟು ಜನ ಇಷ್ಟಪಡ್ತಾರೆ. ನಾಟಿ ಸ್ಟೈಲ್ ಅಡುಗೆ ಮಾಡೋದ್ರಲ್ಲಿ ಚಂದ್ರು ಅವರು ಎತ್ತಿದ ಕೈ. ಸೊ ಅವರ ಲೈಫ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮಾತಾಡಿಸೋಣ ಅಂತ ನಮ್ಮ ಡೈಲಿ ಮಾಧ್ಯಮಕ್ಕೆ. ಸರ್, ಏನು ಸರ್, ಭಾಳ ಬೇಗ ಬಂದ್ರೆ. ನಮಸ್ಕಾರ. ನಮಸ್ಕಾರ, ನಿಮಗೆ ಕಾಯ್ತಾ ಇದ್ದೆ, ಬನ್ನಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಾನು ಚೆನ್ನಾಗಿದ್ದೀನಿ. ಹಾಂ ಸರ್. ಮತ್ತೆ ಏನು ಸರ್ ವಿಶೇಷ ನೀವು ಹೇಳಬೇಕು ಸರ್. ನಮ್ದೇನಿದೆ, ನೀವು ಬಂದಿದ್ದೀರಾ, ನೀವು ಪ್ರೀತಿಯಿಂದ ಏನು ಕೇಳ್ತೀರಾ ಓಕೆ, ಅದನ್ನು ಹೇಳುವುದು. ಇಲ್ಲ, ನನಗೆ ಚಂದ್ರು ಅವರ ರೆಸಿಪಿ, ಸ್ಪೆಷಲಿ ನಾನ್ ವೆಜ್ ರೆಸಿಪಿಗಳು ಸಿಕ್ಕಾಪಟ್ಟೆ ಫೇಮಸ್ಸು. ಅದರಲ್ಲೂ ನಾಟಿ ಸ್ಟೈಲ್. ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ನನಗೂ ಅಡುಗೆ ಮಾಡೋದು ತುಂಬ ಇಷ್ಟ. ಅಡುಗೆ ಒಂಥರ ಥೆರಪಿ ಇದ್ದಂಗೆ. ನಿಮಗೆ ತುಂಬ ಬೋರ್ ಆದಾಗ, ತುಂಬ ಡಿಪ್ರೆಸ್ ಆದಾಗ, ಏನಾದರೂ ಆದಾಗ ಅಡುಗೆ ಮನೆಗೆ ಹೋಗಿ ಏನಾದರೂ ಒಂದು ಅಡುಗೆ ಮಾಡಿದ್ರೆ ನಿಮ್ಗೊಂದು ರಿಲೀಫ್ ಸಿಗುತ್ತೆ. 100% ಮಜವಾಗಿರುವಂಥ ಕೆಲಸ. ಸೊ ನನ್ನಂಥವ್ರಿಗೆ, ನಾನು ಯೂಟ್ಯೂಬಲ್ಲಿ ಏನೇ ಸರ್ಚ್ ಮಾಡಿದ್ರು ನಾಟಿ ಸ್ಟೈಲ್ ಚಿಕನ್ ಅಥವಾ ನಾನ್ ವೆಜ್ ಚಂದ್ರು ಅವ್ರದ್ದೇ ನೋಡಿ ಮಾಡೋದು. ಇದು ಸುಮ್ಮನೆ ಮಾತಿಗೆ, ಮುಖಸ್ತುತಿಗೆ ಹೇಳ್ತಾ ಇರೋದಲ್ಲ. ಅವ್ರಿಗೂ ನಾನು ಫೋನ್ ಮಾಡಿದಾಗಲೂ ಹೇಳಿದ್ದೀನಿ. ಈ ಕಳೆದ ಒಂದೂವರೆ ವರ್ಷಗಳಲ್ಲಿ ಈ ಏನಪ್ಪ ರಾಹುಲ ಅನ್ನುವಂಥ ಡೈಲಾಗು ಫೇಮಸ್ ಆಯಿತು. ಬೆಳ್ಳುಳ್ಳಿ ಕಬಾಬ್ ಚಂದ್ರು, ಬೆಳ್ಳುಳ್ಳಿ ಕಬಾಬ್ ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಚಟಪಟ ಅವ್ರ ಸ್ಟೈಲು. ಸೊ ಈಗ ಚಟಪಟ ಅಂತ ಒಂದಷ್ಟು ಅವ್ರ ಮಾಹಿತಿಗಳನ್ನು, ಅವ್ರ ಲೈಫ್ ಬಗ್ಗೆ ಮಾತಾಡ್ತಾರೆ. ಸರ್ ಬನ್ನಿ ಫಸ್ಟ್ ಕೂತ್ಕೊಳ್ಳೋಣ, ಆಮೇಲೆ ಎಲ್ಲ ಮಾತಾಡೋಣ. ಓಕೆ, ನಮ್ಮ ಜೊತೆ ಚಂದ್ರು ಅವರಿದ್ದಾರೆ. ನಮಸ್ಕಾರ ಇನ್ನೊಂದ್ಸಲ. ಭಾಳ ಖುಷಿ ಆಯಿತು ನಿಮ್ಮ ಮನೆಗೆ ಬಂದಿದ್ದು. ನಾನು ಹೋಟೆಲಲ್ಲಿ ಮಾತಾಡಿಸ್ಬೇಕು ಅಂದ್ಕೊಂಡೆ, ವಿಶೇಷವಾಗಿ ನಿಮ್ಮ ಮನೆಯಲ್ಲೇ ಮಾತಾಡ್ಸೋಣ ಅಂತ ನನಗೆ ಅನಿಸ್ತು. ಸೊ ನಾನು ಚಂದ್ರು ಅವ್ರನ್ನ, ಬಹುಶಃ ಚಂದ್ರು ಅವರಿಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು. ಯಾಕಂದ್ರೆ ನಾನು ಸುವರ್ಣ ನ್ಯೂಸಲ್ಲಿ ಬಹಳ ವರ್ಷ ಕೆಲಸ ಮಾಡಿದೆ, ಸುಮಾರು 7-7.5 ವರ್ಷ. ಸುವರ್ಣ ನ್ಯೂಸ್ನ ಗೇಟ್ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು ಚಂದ್ರು ಅವ್ರದ್ದು. ಸೊ ಅವರ ಹೋಟೆಲಲ್ಲಿ ನಾವು ಪ್ರತಿ ಭಾನುವಾರ ನಾನ್ ವೆಜ್ ತಿನ್ಬೇಕು ಅನ್ನಿಸ್ದಾಗೆಲ್ಲ ಅವ್ರ ಹೋಟೆಲ್ಗೆ ಹೋಗಿ ತಿಂತಾ ಇದ್ದೀನಿ. ನನಗೆ ನೆನಪು. ಏನೋ ಮಾಡಿದ್ದೀವಿ, ಎಲ್ಲರಿಗೂ ರುಚಿಯಾದ ಅಡುಗೆ ತೋರಿಸಿದ್ದೀವಿ, ಖುಷಿಯಾಗಿ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ ವೈಡು ನೋಡಿ ಭಾಳ ಸಂತೋಷಪಟ್ಟು, ಎಲ್ಲಿ ಆದರೂ ನಾನು ಅಮೇರಿಕಾದಲ್ಲಿ, ಮೊನ್ನೆ ಯಾರೋ ನನಗೆ ನಿನ್ನೆ ಫೋನ್ ಮಾಡಿದರು, ಇಂಗ್ಲೆಂಡಲ್ಲಿ ಮ್ಯಾಚಲ್ಲಿ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇದ್ರು ಅಂತ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ಹೌದು, ತುಂಬ ಕಡೆ ಇದೆ. ಆಮೇಲೆ ಈಗ ಇದರಲ್ಲಿ ಐ ಪಿ ಎಲ್ ಅಲ್ಲಿ ಎಲ್ಲಿ ನೋಡಿದ್ರು ಒನ್ ಮೋರೇ ಓಡ್ತಾ ಇತ್ತು. ಸೊ ತುಂಬ ಖುಷಿ ಆಗುತ್ತೆ. ನಾವೆಲ್ಲೋ ಇದ್ವಿ, ಎಲ್ಲೋ ಸಣ್ಣ ಕೆಲಸಗಳು ಮಾಡಿಕೊಂಡು ಹೋಟ್ಲು ನಡೆಸ್ಕೊಂಡು ಒಂದು ಉದ್ಯೋಗ ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಬಂದರು ನಮ್ಮೊಬ್ಬರು ಸ್ನೇಹಿತರು ರಾಜೇಶ್ ಅಂತ, ಕಲರ್ ಟಾಕೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರು. ರಿಕ್ವೆಸ್ಟ್ ಮಾಡ್ತಾರೆ, ಸಾರ್ ಟೈಮ್ ಇಲ್ಲ ಸಾರ್, ಮಾಡೋಕ್ಕಾಗಲ್ಲ ಅಂತ ಇದೆ. ಮಾಡಿಕೊಡ್ರಿ ಏನೋ ಒಂದೆರಡು ಅಡುಗೆ ಅಂತೇಳಿ ಒಂದೊಂದು ಅಡುಗೆನೂ ಒಂದೊಂದು ಮಟ್ಟಕ್ಕೆ ಹೋಯ್ತು. ಹುಡುಗರುಗಳು ಭಾಳ ಜನ ಕಲ್ತರು. ಎಗ್ ಫ್ರೈಡ್ ರೈಸ್ ಅಂತೂ ಎಲ್ಗೋ ಹೋಯ್ತು. ಆಮೇಲೆ ಬ್ಯಾಚುಲರ್ಗೆ ಹೊತ್ಕೊಂಡು ಟೊಮೊಟೊ ಗೊಜ್ಜು ಮಾಡಿದೆ ಡಾಬಾ ಸ್ಟೈಲಲ್ಲಿ, ಅದು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಆ ಫಟಾಫಟ್ ರಸ ಅಂತ ಒಂದು ಮಾಡಿದೆ, ಅದು ಹೇಳೋದೇ ಅಸಾಧ್ಯ. ತುಂಬ ಜನಕ್ಕೆ ರೀಚ್ ಆಯಿತು, ತುಂಬ ಜನ ಕಲ್ತರು. ಇಷ್ಟು ಈಸಿನ ಒಂದು ರಸ ಮಾಡೋದು ಅಂತ ಕಲ್ತ್ಕೊಂಡ್ರು. ಎಲ್ಲಿ ನೋಡು ಗುರ್ತಿಸ್ತಾರೆ. ಅದಾಗ್ತಾ ಇದ್ದಂಗೆ ಬೆಳ್ಳುಳ್ಳಿ ಕಬಾಬ್ ಬಂತು. ರಾಹುಲ ಅಂದರು, ಅಲ್ಲಾಡ್ಸಪ್ಪ, ನೋಡ್ಸಪ್ಪ, ಪ್ರೀತಿ ತರ್ಸಪ್ಪ ಅಂತೇಳಿ ಪ್ರಪಂಚಾದ್ಯಂತ ಖುಷಿಯಾಗಿ ಮಾತಾಡ್ತಾರೆ ಜನ. ವಾರಕ್ಕೊಂದು 2 ಫೋನ್ ಬರುತ್ತೆ, ಅಮೇರಿಕಾಯಿಂದ ಬೇರೆ ಕಡೆಯಿಂದ ಎಲ್ಲ ಫೋನ್ ಬರುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಅಲ್ಲಿಂದ ಏರ್ಪೋರ್ಟಿಂದ ಬಂದು ಇಲ್ಲಿ ಊಟ ಮಾಡ್ಕೊಂಡು ಫಸ್ಟ್ ಆಮೇಲೆ ಮನೆಗೆ ಹೋಗೋರಿದ್ದಾರೆ. ಅದು ತುಂಬ ಜನ ಅಭಿಮಾನಿಗಳಿದ್ದಾರೆ, ಅವ್ರ ಪ್ರೀತಿಗಳಿದೆ. ಅವ್ರ ರುಚಿಯಾದ ಅಡುಗೆ ತೋರಿಸಿದ್ವಿ, ಅವ್ರ ಪ್ರೀತಿ ನಮ್ಗೆ ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಒಂದು ಕುಟುಂಬದ ಥರ ಬಂದು ಮಾತಾಡಿಸ್ತಾರೆ ಫ್ಯಾಮ್ಲೀಸ್ ಎಲ್ಲ. ಒಂದು ಆನಂದ ಆಗುತ್ತೆ. ನನಗೆ ಇಷ್ಟು ಬೆಲೆ ಕೊಡ್ತಾ ಇದ್ದಾರಾ, ಒಂದು ಅಡುಗೆ ಮಾಡಿ ತೋರಿಸಿದ್ದಕ್ಕೆ ಇಷ್ಟು ಬೆಲೆ ಇದೆ ಅನ್ನೋದನ್ನು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀನಿ. ನನಗೆ ಒಂದೊಂದು ಟೈಮಲ್ಲಿ ಎಷ್ಟೋ ಸಲ ಒಬ್ಬನೇ ಕೂತಾಗ ಭಾಳ ಯೋಚನೆ ಮಾಡ್ತೀನಿ, ಈ ಥರ ನಮಗೊಂದು ಗೌರವ ಸಿಗ್ತಾ ಇತ್ತಾ. ನಾವೆಲ್ಲೋ ನಮ್ಮ ಬಾಸ್ ಜೊತೆ ಎಲ್ಲ ಫಂಕ್ಷನ್ಗೆ ಹೋದ್ರೆ
ಕೈ ಕಟ್ಕೊಂಡು ಹಿಂದೆಗಡೆ ಪರದೆ ಹಿಂದೆ ನಿಂತ್ಕೋತಾ ಇದ್ವಿ. ಇವತ್ತು ನಮ್ಮನ್ನು ಪರದೆ ಮುಂದೆ ನಿಲ್ಲಿಸಿ ಸ್ಟೇಜ್ ಮೇಲೆ ಹತ್ತಿಸಿ ಗೌರವಗಳು ಕೊಟ್ಟು ಕಾಲೇಜ್ಗಳಲ್ಲಿ ಕರೀತಾ ಇದ್ದಾರೆ ಫುಡ್ಸ್ ಇದಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ಹೋಟೆಲ್ಸ್ ಓಪನಿಂಗ್ ಕರೀತಾರೆ, ಸಣ್ಣ ಪುಟ್ಟ ಆಮೇಲೆ ಫುಡ್ ಶೋಸ್ ಇರುತ್ತೆ, ಅದಕ್ಕೆ ಜಡ್ಜಾಗಿ ಕರೀತಾರೆ. ನಾನು ಸಿ ಕೈ ಚಂದ್ರು ಅವ್ರು ಇಬ್ಬರು ಹೋಗಿದ್ವಿ. ಅವರು ಸಿ ಕೈ ಚಂದ್ರು, ನಾವು ಚಟಾಪಟ ಚಂದ್ರು ಹೋದ್ವಿ, ಒಂದು ಮಾಡ್ಬಿಟ್ಟು ಬಂದ್ವಿ. ನಿಮಗೆ ಚಟಪಟ ಅಂತ ಹೇಳಿದ್ದೆ ನಿಮ್ಗೊಂದು ಸರ್ನೇಮ್ ತರ ಬಂದ್ಬಿಡ್ತು ಚಟಪಟ. ಸರ್ ಅದು ಯಾವುದು ಡೈಲಾಗ್ ಅಲ್ಲ, ಯಾವುದು ಸ್ಕ್ರಿಪ್ಟ್ ಅಲ್ಲ, ನಾನೇ ಒನ್ ಮೋರ್ ಎಲ್ಲ ಬಂದು ನಮ್ಮ ಸಿನಿಮಾ ಅದು ಶೈಲಿ. ಅದು ರೀಟೇಕ್ ಆಯ್ತು ಅಂದ್ರೆ ಒನ್ ಮೋರ್ ಅಂತಾರೆ. ಅದನ್ನ ನಾವು ಅಡಿಗೆ ಮಾಡೋ ಒನ್ ಮೋರ್ ಅಂದ್ವಿ. ಇದು ಒನ್ಸ್ ಮೋರ್ ಅನ್ನೋದನ್ನ ಒನ್ ಮೋರ್ ಅಂದ್ವಿ. ಚಟಾಪಟ ಮಾಡಿದ್ರು, ಕರಿಬೇವು ಹಾಕಿದ್ರೆ ಚಟಾಪಟ ಅನ್ನಂತೆ ಅಂದ್ವಿ. ಜನಕ್ಕೆ ಚಟಾಪಟ ಇಷ್ಟ ಆಗೋಯ್ತು. ಅವ್ರ ಪ್ರೀತಿ ಅಂತೂ ತೋರಿಸ್ತಾ ಇದ್ದಾರೆ. ಅದೇ ತಕ್ಕನಾಗ ನಾವು ಗೌರವ ಕೊಡಬೇಕು, ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ಬೇಕು. ತುಂಬ ಖುಷಿ ಆಗುತ್ತೆ. ಎಲ್ಲೋ ಬಣ್ಣ ಹಚ್ಕೊಂಡು ಬಣ್ಣದ ಪರದೆ ಹಿಂದೆ ಬಣ್ಣ ಹಚ್ತಾ ಇದ್ವಿ ಕಲಾವಿದರುಗಳಿಗೆ. ಇವತ್ತು ನಾವೇ ಬಣ್ಣ ಹಚ್ಕೊಂಡು ಸವಿ ರುಚಿಲಿ ಮಾಡಿದ್ವಿ. ಸೊ ತುಂಬ ಖುಷಿ ಆಗುತ್ತೆ. ನಾವು ಎಲ್ಲೋ ಇದ್ದವ್ರನ್ನ ಎಲ್ಲೋ ಕರ್ಕೊಂಡೋಗಿದ್ದಾಳೆ ನಿಮ್ಮೆಲ್ಲ ಪ್ರೀತಿಯಿಂದ. ಅದನ್ನು ಉಳಿಸ್ಕೋತೀವಿ, ಬೆಳೆಸ್ಕೋತೀವಿ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಬೇಕು ಅಂತ ಕೇಳ್ಕೊತೀವಿ. ನೀವು ಬೆಂಗಳೂರಲ್ಲೇ ಹುಟ್ಟಿದವರು ಸರ್? ನಾವು ಶೇಷಾದ್ರಿಪುರಮಲ್ಲಿ ಹುಟ್ಟಿದ್ವಿ. ನಮ್ಮದು 1.5 ಕಿಲೋಮೀಟ್ರು ಡಿಸ್ಟೆನ್ಸಲ್ಲೇ ನಮ್ಮ ಉದ್ಯೋಗ, ಮನೆ ಎಲ್ಲ ಅಲ್ಲೇ ಇತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಆರ್ ಡಿ ನಗರದಲ್ಲಿ ಒಂದು ಮನೆ ಮಾಡ್ಕೊಂಡ್ವಿ. ಅಲ್ಲಿ ಆರ್ ಡಿ ನಗರದಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇದ್ವಿ ಒಂದು 14 ವರ್ಷ. ಈಗ 1 ವರ್ಷದ ಮೇಲೆ 2 ತಿಂಗಳಾಯ್ತು ಈ ಮನೆಗೆ ಬಂದೆ. ಸೊ ಬಂದಿದ್ದೀನಿ. ನೋಡೋಣ, ದೇವರಿದ್ದಾನೆ. ನಮ್ಮದು ಒಂದು ಸ್ವಂತ ಮನೆ ಆಗಬೇಕು. ಇದೊಂದು ಸ್ವಲ್ಪ ಲೀಸಿಗೆ ತೊಗೊಂಡಿದ್ದೆ, ಒಂದು ಮನೆ ಕಟ್ಕೊಂಡಿದ್ದೀವಿ. ಏನೇ ಇದ್ರು ನಮ್ಮದೇ ಅಂತ ಒಂದು ಸ್ಥಾನ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ನೋಡ್ತಾ ಇದ್ದೀವಿ. ದೇವ್ರು ಕೊಟ್ಟರೆ, ನೀವೆಲ್ಲ ಪ್ರೀತಿ ಕೊಟ್ಟರೆ ಮಾಡೋಣ. ಖಂಡಿತ ಆಗುತ್ತೆ. ನಿಮ್ಮ ಶ್ರಮ ಇದೆ. ನಾವು ಇಲ್ಲಿ ಚಿಕ್ಕ ಮಟ್ಟಕ್ಕೆ ಹೋಗಿ ಇವತ್ತು ಈ ಮಟ್ಟಿಗೆ ಬಂದು ಇಷ್ಟು ದೊಡ್ಡ ಹೋಟ್ಲು ಮಾಡಿ ಇಲ್ಲಿ ಖುಷಿಯಾಗಿದ್ದೀನಿ ಅಂದರೆ ನನ್ನ ಜನ್ಮ ಸಾರ್ಥಕ ಆಯಿತು. ಇದೇ ಶಿವಾನಂದ ಸರ್ಕಲಲ್ಲಿ ಒಂದು ಸಣ್ಣ ಹೋಟ್ಲು ಮಾಡಿ, ಅಲ್ಲಿಂದ ಇಲ್ಲಿಗೊಂದು ಇನ್ನೊಂದು ಹೋಟ್ಲು ಮಾಡಿ, ಅದರಿಂದ ದೊಡ್ಡ ಒಂದು ಹೋಟ್ಲು ಮಾಡಿದ್ದೀನಿ ಅಂದರೆ ಆ ಹೆಮ್ಮೆ ಸಾಕಾಗಿದೆ. ನಿಮ್ಮೆಲ್ಲ ಪ್ರೀತಿ ಇದೆ. ಒಳ್ಳೆ ರುಚಿ ಕೊಡೋಣ, ನಮ್ಮ ಕೈಯಲ್ಲಾದಷ್ಟು ರುಚಿ ಕೊಡೋಣ. ನಾನು ಮಾಡಿದ್ದೆ ಗ್ರೇಟ್ ಅಂತ ಯಾವುದೂ ಇಲ್ಲ. ಒಬ್ಬೊಬ್ಬರ ನಾಲಿಗೆ ಒಂದೊಂದು ಥರ ಇರುತ್ತೆ. ಅವ್ರಿಗೆ ಇಷ್ಟ ಆದವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಒಬ್ಬರು ಯಾರಿಗೂ ಇಷ್ಟ ಆಗಲ್ಲ. ಅವ್ರು ಏನೋ ಇಮ್ಯಾಜಿನೇಷನ್ ಇಟ್ಕೊಂಬಂದಿರ್ತಾರೆ. ಈಗ ನಮ್ಮ ಬೆಳ್ಳುಳ್ಳಿ ಕಬಾಬ್ ಬಂತು. ಸೊ ಬೆಳ್ಳುಳ್ಳಿ ಕಬಾಬ್ ಬಂದಾಗ ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು. ಸೊ ಸ್ವಲ್ಪ ಹೆಸರು ಕೆಡ್ತು. ಅದಕ್ಕೆ ನಂಗೆ ಕ್ಷಮೆ ಇರಲಿ ಅಂತ ಕೇಳಿದ್ದೀನಿ ಬೇಜಾನ್ ಚಾನಲಲ್ಲಿ. ಸೊ ಪ್ರತಿಯೊಂದೂ ಆಗುತ್ತೆ. ಅಡಚಣೆ ಅಂದಾಗ ನಾನೇ ಅಡುಗೆ ಮಾಡೋದ್ರಿಂದ ಸೊ ಈ ಥರ ಇಲ್ದಿದ್ದಾಗ ಈ ಥರ ಹೆಸರುಗಳು ಬರುತ್ತೆ. ನಾವು ಆದಷ್ಟು 99% ಇದಕ್ಕೆ ಪರಿಶ್ರಮ ಕೊಡೋದು ನಂದೇ. ಕೊಡ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದು ಇಲ್ಲ. ಎಲ್ಲೋ ಒಂದೊಂದು ಚೂರು ಬರುತ್ತೆ. ಎಲ್ಲ ಬರುತ್ತೆ. ಎಲ್ಲ ಒಳ್ಳೇದಾದಾಗ ಮೈನಸ್ ಪ್ಲಸ್ ಎರಡು ಇರುತ್ತೆ. ಸೊ ನನಗೆ ಒಂದು 6 ತಿಂಗಳು 1 ವರ್ಷದಲ್ಲಿ 2 ಆಪ್ರೇಷನ್ ಆಗೋಯ್ತು. ಆರೋಗ್ಯ ಸ್ವಲ್ಪ ಕೆಟ್ಟೋಯ್ತು. ಸೊ ಇದೆಲ್ಲ ಕೆಟ್ಟಾಗ ಇದೆಲ್ಲ ಒಂದೊಂದು ಚೂರು ನೋಡ್ಕೋಬೇಕಲ್ಲ. ಮಧ್ಯಗಳಲ್ಲಿ ರಾಹುಲ, ನಾಗರಾಜ ಈ ಥರ ಎಲ್ಲ ಒಂದೊಂದು ಸಣ್ಣ ತೊಂದರೆಗಳಾಗಿ ಸೊ ಜಲಸಿ ಅನ್ನೋದು ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಆ ಕ್ಯಾರೆಕ್ಟರ್. ಆ ಥರ ಎಲ್ಲ ಇದ್ದಾಗ ಅದಕ್ಕೆ ತಕ್ಕನಾಗಿ ನಾವು ಬದುಕಬೇಕು. ದೇವ್ರಿಗೂ ಸಾಕು ಸರ್ ಕೊಟ್ಟಿದ್ದಾನೆ. ಆಸೆ ಇಲ್ಲ, ಬ್ರ್ಯಾಂಚಸ್ ಇಲ್ಲ, ಯಾವುದೋ ಪೌಡರ್ಸ್ ಯೂಸ್ ಮಾಡಲ್ಲ. ನಾವು ಪೌಡರ್ ಮಾಡಬೇಕು ಅಂತ ಮನ್ಸು ಮಡಗಿದ್ರೆ ಒಂದು 100 ಬ್ರಾಂಚ್ ಕೊಡ್ಬೋದಾಗಿತ್ತು. ನಿಮ್ಮದೇ ನಾಟಿ ಸ್ಟೈಲ್ ನೀವೇ. ನಾವು ನಮ್ಮ ತಾಯಿ ತೋರಿಸಿಕೊಡುವ ವಿದ್ಯೆ ಅದನ್ನೇ ರೂಢೀಕರಿಸ್ಕೊಂಡು ಇವತ್ತವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರ್ದು ಕಾಪಿ ಹೊಡೆದಿಲ್ಲ. ಕರೆಕ್ಟ್. ಆಲ್ಮೋಸ್ಟ್ ನಾನು ನೋಡಿದ್ದೀನಿ ನೀವು ಪುಡಿ ಹಾಕೋದನ್ನ ಯಾವ ವಿಡಿಯೋದಲ್ಲೂ ನಾವು ನೋಡಿಲ್ಲ. ನೀವು ಆಲ್ಮೋಸ್ಟ್ ಪುಡಿ ಹಾಕಿ ನೀವೇ ಕುಟ್ಟಿ ಅಥವಾ ಅದನ್ನ ಗ್ರೈಂಡ್ ಮಾಡಿ ಪುಡಿ ರೆಡಿ ಮಾಡಿ ಹಾಕೋದನ್ನೇ ತೋರಿಸ್ತೀರಾ. ನಾವು ಮೆಣಸಿನ್ಕಾಯಿ ಇದ್ದ ಅದನ್ನೇ ತಗೋತೀವಿ, ಚೆನ್ನಾಗಿ ಆಯಿಲಲ್ಲಿ ಹುರ್ಕೋತೀವಿ, ತೊಗೊಂಡೋಗಿ ಗ್ರೈಂಡಲ್ಲಿ ರುಬ್ತೀವಿ, ಒಳ್ಳೆ ನೈಸಾಗಿ ಗಂಧ ಥರ ಹಾಕ್ತೀವಿ, ಅಡುಗೆ ಮಾಡಿ ಕೊಡ್ತೀವಿ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ಇಷ್ಟ ಆಗೋದು ನಾಟಿ ಸ್ಟೈಲು. ನನಗೆ ಚಂದ್ರು ಅವ್ರದ್ದೇ ಯಾಕೆ ನೋಡಿ ಮಾಡ್ತೀವಿ ಅಂದರೆ ಬಿಕಾಸ್ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇರೋವಂಥದ್ದನ್ನ ಬಳಸ್ಕೊಂಡು ಇದು ಹಳೆ ಟ್ರೆಡಿಷನಲ್ಲು. ನಾವು ಅದನ್ನೇ ಮಾಡ್ಕೊಂಬಂದಿವಿ. ಪೌಡ್ರ್ ಅದನ್ನೇ ಮಾಡ್ಕೋಬೋದು. ಒಂದೊಂದ್ರಲ್ಲಿ ಖಾರ ಜಾಸ್ತಿ ಆಗುತ್ತೆ, ಸ್ಪೂನ್ ಒಂಚೂರು ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಅಳತೆ ಇರುತ್ತೆ. ಅಳತೆಗೆ ತಕ್ಕಂಗೆ ಮಸಾಲೆ ಹಾಕೊಂಡು ಹೋಗ್ಬಿಟ್ರೆ ನಾವು 20 kg ಮಟನ್ ಮಾಡ್ತೀವಿ ಅಂದರೆ 25 kg ಕರೆಕ್ಟಾಗಿ ಮಸಾಲೆ ಹಾಕೋಬೇಕು. ಅದು ಕರೆಕ್ಟಾಗಿ ರುಬ್ಕೊಂಡು ಗಂಧವಾಗಿ ಕೊಟ್ಟರೆ ರುಚಿಯಾಗಿರುತ್ತೆ. ಸೊ ಅದನ್ನೆಲ್ಲ ನಮ್ಮ ತಾಯಿ ಏನು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ನಾನು ಎಲ್ಲೂ ಕೆಲಸ ಕಲ್ತಿಲ್ಲ, ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ. ಸುಮ್ಮನೆ ನೋಡಿದ್ದು, ನಮ್ಮ ತಾಯಿ ಮಾಡೋದನ್ನ ನೋಡಿದ್ದು ನಾನು ಮಾಡಿಕೊಂಡೆ. ಹೋಟ್ಲ ಲೈನಿಗೆ ಬಂದೆ 93 ಅಲ್ಲ 93ರಲ್ಲಿ ಹೋಟೆಲ್ ಮಾಡಿದ್ರಿ. ಹೌದೌದು. ಬಟ್ ನಿಮಗೆ ಅಡುಗೆ ಬಗ್ಗೆ ಆಸಕ್ತಿ ಬೆಳೆದಿದ್ದೆ ಅವಾಗ ಎಷ್ಟನೇ ಇಸ್ವಿಲಿ? ಈಗ ನೀವು ನಿಮ್ಗೊಂದಿರುತ್ತೆ, ಈಗ ಸಿನಿಮಾದಲ್ಲಿ ಇದ್ರಿ. ಆಸಕ್ತಿನೇ ಇಲ್ಲ. ಆಸಕ್ತಿ ಇರಲಿಲ್ಲ, ಏನಿಲ್ಲ ಸರ್. ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಯಜಮಾನ್ರು ಊಟ ಕೇಳಿದ್ರು, ಯಜಮಾನ್ರು ಊಟ ತೊಗೊಂಡೋಗಿ ಕೊಟ್ಟೆ. ಆ ಊಟ ಹಂಗೆ ಬೆಳವಣಿಗೆ ಆಗ್ತಾ ಬೆಳೀತು. ಅಂತ ದೊಡ್ಡ ವ್ಯಕ್ತಿನೇ ಊಟ ಚೆನ್ನಾಗಿದೆ ಅಂದ್ರೆ
ಹೆಸರಲ್ಲಿ ಹೇಳಂಗಿಲ್ವಲ್ಲ ಅಣ್ಣವರು. ಸೊ ಬಾಸ್ ಅಂದ್ರೆ ಅಪ್ಪು ಸರ್, ಇನ್ಯಾರು ಇನ್ಯಾರು ಬಾಸ್ ಇಲ್ಲ, ಇನ್ಯಾರು ಇಲ್ಲ. ಹೌದು, ಅವ್ರ ಮನೆಗೆ ಹಂಗೆ ಊಟ ಕೊಟ್ವಿ, ಹಂಗೆ ಊಟ ಮಾಡಿದ್ವಿ, ಹೋಟ್ಲ್ ಓಪನ್ ಮಾಡಿದ್ವಿ. ಏನೋ ಸಿನಿಮಾ ಬೇಜಾರಾಯಿತು, ಯಜಮಾನ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಮಹಾರಾಷ್ಟ್ರ ಮೇಕಪ್ ಮ್ಯಾನ್ ಅದೇ, ಸಿನಿಮಾ ಬಿಟ್ಟೆ, ಒಂದೇನೋ ಒಂದು ಹೋಟ್ಲು ಮಾಡೋಣ ಅಂತ ಟ್ರೈ ಮಾಡಿದೆ. ನಮ್ಮ ತಾಯಿನ ಕೇಳಿದೆ, ಅಮ್ಮ ಹಿಂಗೆ ಮಾಡೋಣ ಅಂತ ಇದ್ದೀನಿ, ಹೆಂಗೆ ಅಂತ. ಮಾಡು, ನಾನು ಪ್ರೋತ್ಸಾಹ ಕೊಡ್ತೀನಿ ಅಂದರು. ಒಂದು 6-7 ತಿಂಗಳು, 1 ವರ್ಷ ಮಾಡಿದ್ವಿ ಮನೇಲಿ. ನಮ್ಮ ತಂಗಿ, ನನ್ನ ಅಕ್ಕಪಕ್ಕ ಸ್ನೇಹಿತರುಗಳು, ಅಕ್ಕಪಕ್ಕದ ಮನೆಯವರು, ಆಮೇಲೆ ನನ್ನ ಹಿತೈಷಿಗಳು, ನಮ್ಮ ರವಿವರ್ಮ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಅವರು ಇವರೆಲ್ಲ ಸ್ವಲ್ಪ ನಮಗೆ ಹೆಲ್ಪ್ಗಳು ಮಾಡಿ. ಯಾವ ಡೈರೆಕ್ಟರ್? ಸಂಗಮ ಪಿಕ್ಚರ್ ಡೈರೆಕ್ಟರ್ ರವಿವರ್ಮ ಅಂತ. ಸೊ ವಿ ಮನೋಹರ್ ಹತ್ರ ಅವರು ಮ್ಯೂಸಿಷಿಯನ್ ಇನ್ಚಾರ್ಜ್ ಆಗಿದ್ರು, ಇವತ್ತು ಮ್ಯೂಸಿಷಿಯನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ. ಅವರು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹತ್ರ ಇದ್ದರು, ನಾನು ಬಿಟ್ಟೆ, ಅವ್ರು ಸೇರಿಸ್ಬಿಟ್ಟು ಬಂದೆ. ಆಮೇಲೆ ಅವ್ರು ಸರ್ ಅಲ್ಲಿದ್ದಾಗ ನಮಗೂ ಮಾಡಿ ಅಂತ ಅವ್ರು ಹುಮ್ಮಸ್ ಕೊಟ್ಟು ಹೋಟ್ಲೆಲ್ಲ ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲ ಅವ್ರು ಬ್ಯುಸಿ, ಅವ್ರದ್ದು ನಮ್ದಾಯಿತು, ನಮ್ಮ ಕೆಲಸ ಇದೇ ಆಗೋಯ್ತು ಉದ್ಯೋಗ. ಇನ್ನು ನಡ್ಸ್ಕೊಂಡೋದ್ವಿ. ಅವ್ರು ಮ್ಯೂಸಿಷಿಯನ್ ಕಡೆಗೆ ಹೋದ್ರು, ನಾವು ಅಡುಗೆ ಕಡೆಗೆ ಹೋದ್ವಿ. ಹಂಗೆ ನಡೀತು. ನಡೀತಾ ದೇವರ ಹೆಜ್ಜೆ 1 ಹೆಜ್ಜೆ ಇಟ್ವಿ, ಅದು 100 ಹೆಜ್ಜೆ ಹೊಟ್ಟೋಯ್ತು, ದಾಟಿತು, ಆರಾಮಾಗಿ ಚೆನ್ನಾಗಿದ್ದೀವಿ. ಸೊ ಒಂದೇನಂದರೆ ಎಲ್ಲದಕ್ಕಿಂತ ಆ ಮನೆ ಸ್ಫೂರ್ತಿ. ಹೋಟ್ಲು ಮಾಡೋದಕ್ಕೆ ಯಜಮಾನ್ ಊಟ ಮಾಡಿದ್ರೆ ನಮ್ಮ ಮನೇಲಿ ಯಾರು ಹೋಟ್ಲು ಮಾಡ್ತಾ ಇರಲಿಲ್ಲ, ನಮ್ಮ ಮನೇಲಿ ಯಾರು ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಅಣ್ಣವರು ಅಪ್ಪಟ ಭೋಜನ ಪ್ರಿಯರು, ಆಹಾರ ಪ್ರಿಯರು, ಅದರಲ್ಲೂ ನಾನ್ ವೆಜ್ ಬಹಳ ಇಷ್ಟ. ಯಾವುದೋ ಒಂದು ಸಂದರ್ಭದಲ್ಲಿ ಇವ್ರು ಊಟ ಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಗಿ ಅವ್ರು ಕೊಟ್ಟಂಥ ಆಶೀರ್ವಾದ ಅವ್ರಿಗೊಂದು ದೊಡ್ಡ ಹೋಟೆಲ್ ಉದ್ಯಮವನ್ನು ಮಾಡೋದಕ್ಕೆ ಸಾಧ್ಯ. ಹೌದು, ನಮ್ಮ ತಾಯಿಯವರು, ಅಣ್ಣವ್ರ ಕೃಪೆ, ತಾಯಿಯವರ ಆಶೀರ್ವಾದ ಇವತ್ತವರೆಗೂ ಬಣ್ಣದ ಬದುಕಾಯಿತು, ಹೋಟ್ಲಾಯಿತು, ಈಗ ತಿರ್ಗಾ ಸೀರಿಯಲ್ ಆಗುತ್ತೆ, ಸವಿರುಚಿ ಅಡುಗೆ ಆಗುತ್ತೆ, ಈ ಥರಕ್ಕೆಲ್ಲ ಬಂತು. ನಾವು ಅಂದ್ಕೊಂಡಿರಲಿಲ್ಲ, ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟ್ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ನೀವು ಬಂದರೆ ಚಂದ್ರವ್ರು ಈ ಥರ ಇದೆ, ನಾವು ಒಂದು ಅರ್ಧ ಗಂಟೆ ಫ್ರೀ ಇದ್ದೀರಾ, ಬಂದು ಮಾಡ್ಕೊಂಡು ಹೋಗ್ತೀವಿ. ಸರ್ ಬನ್ನಿ, ನಿಮ್ಗಿಂತ ಪ್ರೀತಿ ಹೆಚ್ಚು ಯಾವುದಿದೆ ಅಂದರೆ, ನಾವು ಯಾವುದನ್ನು ಅಪೇಕ್ಷೆ ಇಟ್ಟಿರಲ್ಲ, ಏನಿಲ್ಲ, ಪ್ರೀತಿ ಇಟ್ಟಿರ್ತೀವಿ. ಈಗ ನಾನು ಅಷ್ಟೇ, ನನ್ನನ್ನು ಎಲ್ಲೇ ಸಿಗ್ತಾರೆ ಎಷ್ಟು ಖುಷಿಯಾಗಿ ಮಾತಾಡ್ತಾರೆ. ಕಾಲೇಜ್ಗಳ ಹತ್ರ ಹೋಗ್ತೀನಿ, ಬೆಳ್ಳುಳ್ಳಿ ಕಬ್ಬ ಬಂಕಲ್ಲಿ ಹೋಗ್ತಾ ಇದ್ದಾರೆ ಅಂತ ನಿಂತ್ಕೊಂಡು ಮಾತಾಡ್ತಾರೆ, ಖುಷಿಯಾಗಿ ಕೇಳ್ತಾರೆ. ಒಂದು ಫ್ಯಾಮ್ಲಿ, ನೆನ್ನೆ ಒಂದು 12 ಜನ ಫ್ಯಾಮಿಲಿ ಹೋಟ್ಲಿಗೆ ಊಟಕ್ಕೆ ಬಂದಿರೋ, ನಾನು ಹೊರಗಡೆ ಸ್ವಲ್ಪ ಚೇಂಜಸ್ ತರಕ್ಕೆ ಹೋಗಿದೆ. ಬಂದೆ ಕೆಳಗಡೆ, ಸಾರ್ ಎಲ್ಲಿದೆ ಅಂತ. ನಾವು ಒಂಥರ ಹೆಂಗೆ ಹೋಗ್ತೀವಿ ಅಂದರೆ ಮನೆಯವ್ರಿಗಿಂತ ಹೆಚ್ಚಾಗಿ ಹೋಗ್ಬಿಡ್ತೀವಿ ಅವ್ರ ಜೊತೆ, ತುಂಬ ರಿಲೇಷನ್ಶಿಪ್ ಬೆಳೆಸ್ಕೊಳ್ತೀವಿ. ಬಂದು ಅವ್ರು ಇಡೀ ಕುಟುಂಬ ಫೋಟೋ ತೆಗೆಸ್ಕೊಂಡ್ರು, ಸಾನೆಯಿಂದ ಮಾತಾಡ್ತೀವಿ, ಖುಷಿಯಾಗಿ ಹೇಳ್ತೀವಿ. ಅವ್ರಿಗೇನಾಗುತ್ತೆ, ನಾವು ಮಾತಾಡೋ ರೀತಿ ಇದೆಯಲ್ಲ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಈಗ ಎಲ್ಲೋ ಬಂದ್ವಿ, ಎಲ್ಲೋ ಮಗ ಗಂಟ ನಮ್ದು ಯಾವುದೋ ಟೆನ್ಷನ್ ಇದೆ ಅಂದ್ಬಿಟ್ಟು ಅವ್ರ ಮೇಲೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅದು ಮಾಡಲೂಬಾರ್ದು. ಆ ಥರ ಇದ್ದರೆ ಅಲ್ಲಿ ಕೆಲವು ಕಾಣಿಸ್ಕೊಳ್ಳಬಾರ್ದು. ಈಗ ಮನುಷ್ಯನ ಅಂದಮೇಲೆ ಏರುಪೇರುಗಳು ಇದ್ದೇ ಇರುತ್ತೆ. ನಾನು ಕಾಲು ಮುರ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾಯಿದ್ದೀನಿ, ಒಂದು 300 ಜನಕ್ಕೆ ಫೋಟೋ ಕೊಟ್ಬಿಟ್ಟು ಮೇಲಕ್ಕೆ ಬಂದೆ. ಆಮೇಲೆ ಹೋಟ್ಲುಗಳು ಊಟಕ್ಕೆ ಬರೋರು ಎಲ್ಲೆಲ್ಲಿಂದನೋ ಬರೋರು, ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ರಾಣಿಬೆನ್ನೂರು, ದಾವಣಗೆರೆ, ಹುಬ್ಳಿ, ತುಂಬ ಜನ ಬರ್ತಾರೆ. ಒಳ್ಳೊಳ್ಳೆ ಬುದ್ಧಿವಂತರು ಬರ್ತಾರೆ, ಒಳ್ಳೆ ಅಭಿಮಾನಿ ದೇವರುಗಳು ಬರ್ತಾರೆ ತುಂಬ. ಆಮೇಲೆ ನಾರ್ತ್ ಸೈಡೆಲ್ಲ ಕಲಾವಿದ್ರಿಗಂದ್ರೆ ಭಾಳ ಬೆಲೆ ಕೊಡ್ತಾರೆ, ತುಂಬ ಬೆಲೆ ಕೊಡ್ತಾರೆ. ಅವರೆಲ್ಲ ಬಂದು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮ್ಮ ಮೈಸೂರು ಸೈಡಿಂದ, ಆಮೇಲೆ ಕೊಳ್ಳೇಗಾಲ, ಇಲ್ಲಿಂದ ಎಲ್ಲರೂ ಬರ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕಂತ ನಾನೇನು ಮಾಡ್ತಿದ್ದೆ, ಕಾಲು ಮರ್ಕೊಂಡು ಕೆಳಗಡೆ ಹೋಗೋಕ್ಕಾಗ್ತಿಲ್ಲ ಅಂತೇಳಿ ಒಂದು ಚೇರ್ ಸೋಫಾ ಹಾಕ್ಕೊಂಡು ಕೂತ್ಕೊಂಡಿರ್ತಾಯಿದ್ದೆ. ಬಂದವ್ರಿಗೆಲ್ಲ ಒಂದೊಂದು ಫೋಟೋ ಕೊಟ್ಟು ಕಳಿಸ್ತಾ ಇದ್ದೆ. ಆದ್ಮೇಲೆ ಏನಾಗುತ್ತೆ, ನಮಗೆ ಹುಡ್ಕೊಂಬಂದಾಗ ನಾವು ಅದಕ್ಕೆ ಸ್ಪಂದಿಸಬೇಕು. ಅಯ್ಯೋ ಆರೋಗ್ಯ ಇಲ್ಲ, ಮೈ ಹುಷಾರಿಲ್ಲ, ಮನೆಗೆ ಬಿಟ್ಟಿದ್ದಾರೆ, ಅವ್ರು ಇಲ್ಲ ಅಂತ ಅನ್ಸ್ಕೊಳ್ಳೋದು ತುಂಬ ತಪ್ಪದು. ಅದನ್ನು ಭಾಳ ಕೊಡೋಣ ನೋಡಿ, ನಾವು ಕೇಳ್ಕೊಂಡು ಬಂದಿದ್ದು ಅದು ಅನುಭವಿಸ್ಲೇಬೇಕು ಅಲ್ವಾ. ಅದು ಅನುಭವಿಸಿದ್ರೆ ತಾನೇ ಅದು ಮಜಾ ಸಿಗುತ್ತೆ. ಈಗ ಚಂದ್ರು ಅವರ ಮನೇಲಿದ್ದೀವಿ, ನನಗೊಂದು ಅಲ್ಲಿ ಗಡಿಯಲ್ಲಿ ಅದನ್ನ ಫೋಕಸ್ ಮಾಡಿ. ದೀಪಕ್, ಅಪ್ಪು ಸರ್ದು ಒಂದು ಮೊಮೆಂಟೋ ಇದೆ, ಒಂದು ಪುಟಾಣಿದು. ಸೊ ಅಪ್ಪು ಸರ್ ಅಂದ ತಕ್ಷಣ ಬಹಳಷ್ಟು ವಿಚಾರಗಳು, ಅಗಾಧವಾದಂತಹ ವಿಚಾರಗಳು, 1-2 ವಿಚಾರಗಳೆಲ್ಲ ಮಾತಾಡ್ತಾ ಹೋದ್ರೆ ನೂರಾರಿದೆ, ಸಾವಿರಾರಿದೆ ಬಿಡಿ, ಸಾವಿರಾರಲ್ಲ. ನಿಮಗೆ ಬಹಳ ಕನೆಕ್ಷನ್ ಇದೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ, ಅಪ್ಪು ಅವ್ರ ಜೊತೆ. ಅಪ್ಪು ಅವರ ಸ್ಟ್ಯಾಚು, ಪುಟಾಣಿ ಒಂದು ಮೂರ್ತಿ ಇದೆ, ಅದ್ರ ಪಕ್ಕದಲ್ಲಿ ನೀವು ಕೂತಿದ್ದೀರಿ. ಅದು ಯಾರು? ಇಲ್ಲ ಸರ್, ಅದು ನನಗೊಬ್ರು ಸ್ನೇಹಿತರು ಕೊಟ್ಟರು. ಅದನ್ನು ಜಾಗದ ತುಂಬ ಕರೆಕ್ಟಾಗಿ ಇಟ್ಟಿದ್ದೀನಿ. ಮನೆಯಲ್ಲೂ ಇದೆ, ಹೋಟ್ಲಲ್ಲಿದೆ. ಹೋಟ್ಲಲ್ಲಿ ಒಂದು 3-4 ಸ್ಟ್ಯಾಚ್ಯೂಸ್ ಇದೆ. ಆಮೇಲೆ ನಮ್ಮ ಹೆಡ್ ಆಫೀಸಿಂದ ಮನೆಯಲ್ಲಿ ಇರೋದೆಲ್ಲ ಫೋಟೋಸ್ ನನಗೆ ಬರುತ್ತೆ. ಎಲ್ಲ ನೋಡಿ, ಎಂಟ್ರಿಯಿಂದ ಇದೆ, ದಾರದಲ್ಲಿ ಹೊಡೆದಿರೋದು 2, ಇನ್ನೊಂದಿದೆ. ಆ 3ಕ್ಕೂ ಒಂದು ಸೆಟಪ್ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಈಗ ನಮ್ಮದು ಮುಂಚೆ ಒಂದು ಗ್ಲಾಸಲ್ಲಿ ಇತ್ತು, ಈಗ ಹೊರಗಡೆ ಒಂದು ದೊಡ್ಡದಾಗಿ ಒಂದು ಬೋರ್ಡ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಹೇಳ್ತೀನಿ.
ನಂದು ಕಾಲು ಭಾಗ ಶ್ರಮ, ಆ ಮನೇದು 75%, ನಂದು 25%, ಎರಡೂ ಸೇರಿ 100%. ಅದರಿಂದ ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಆ ಮನೆಯಲ್ಲಿ ಅಪ್ಪಾಜಿ ಊಟ ಕೇಳಿಲ್ಲ ಅಂದರೆ ನಾನು ಹೋಟ್ಲು ಮಾಡ್ತಾ ಇರಲಿಲ್ಲ, ಅಪ್ಪ ಅವ್ರು ತಿಂದಿಲ್ಲ ಅಂದರೆ ನನಗೆ ಇಷ್ಟು ಪ್ರಚಾರ ಆಗ್ತಾ ಇರಲಿಲ್ಲ. ನಮ್ಮದೇ ಹೋಟ್ಲು ಅಂತ ಹೇಳ್ಕೊಂಡು ಎಲ್ಲ ಕಡೆ ಕೇಳಿದ್ದಾರೆ, ಹೇಳಿದ್ದಾರೆ. ಆ ಪ್ರೀತಿ ಇದೆಯಲ್ಲ ಅದು ಬೆಲೆ ಕಟ್ಟಲಾರದಷ್ಟು. ಆ ಬೆಲೆಗೆ ನಾವು ನಮ್ಮ ದೇವರಿಗೆ ಏನು ಹೇಳಂಗೂ ಇಲ್ಲ. ನಮ್ಮ ಬಾಸು ದೇವರು ಆಗಿಬಿಟ್ಟಿದ್ದಾರೆ. ಖುಷಿ ಆಗುತ್ತೆ. ಅವ್ರು ಇದ್ದಾರೆ, ಅವ್ರ ಪ್ರೀತಿ ತರ್ತಾ ಇದ್ದಾರೆ. ಅವ್ರು ಹೇಳೋ ಮಾತುಗಳನ್ನ ಉಳಿಸ್ಕೊಳ್ಳೋಣ, ಅವ್ರು ಹೇಳೋ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಣ. ಅವರು ಹೆಂಗೆ ಹೇಳಿದ್ದಾರೆ ಅದನ್ನು ಯಾವತ್ತೂ ನಾವು ಮನವರಿಕೆ ಮಾಡ್ಕೊತಾ ಇರಬೇಕು. ಆ ಮನವರಿಕೆ ಮಾಡ್ಕೊಂಡಾಗ ಏನಾಗುತ್ತೆ, ಎಲ್ಲಿ ನಾವು ತಪ್ಪು ಮಾಡಿರ್ತೀವಿ ಅದನ್ನು ಸರಿಪಡಿಸ್ಕೋಬೇಕು. ಅದು ಇನ್ನೊಂದೇನೋ ತಪ್ಪಾದಾಗ ಅದನ್ನು ಸರಿಪಡಿಸೋದಕ್ಕೆ ಏನೇನು ದಾರಿಗಳಿದೆ ಅಂತ ನೋಡಬೇಕು. 4 ಜನಕ್ಕೆ ಉಪಯೋಗಕ್ಕೆ ಆಗಂಗೆ ಮಾತಾಡಬೇಕು. 4 ಜನ ಬಂದಾಗ ಅವ್ರಿಗೆ ಏನು ಬೆಲೆ ಕೊಡಬೇಕು ಅಂತ ತಿಳ್ಕೋಬೇಕು. ಇದೆಲ್ಲ ನಮ್ಮ ಮನಸ್ಸಿಂದ ಬರುವಂಥದ್ದು. ಆ ಮನೆ ಪಾಠ ಇವತ್ತು ನನಗೆ ಪರಿಪಾಠ. ನೀವೀಗ ಬಂದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಿದ ರೀತಿ ಇದೆಯಲ್ಲ, ನಾನು ಭಾಳ ಜನರು ನೋಡಿದ್ದೀನಿ. ರಾಜ್ಕುಮಾರ್ ಅವರ ಕುಟುಂಬದ ಜೊತೆ ಒಡನಾಟ ಇದ್ದವರು, ಅಪ್ಪು ಅವ್ರ ಜೊತೆ ಒಡನಾಟ ಇದ್ದವರು ಎಲ್ಲರೂ ಹೆಚ್ಚು ಕಡಿಮೆ ಅವರ ರಿಸೆಂಬ್ಲೆನ್ಸಸ್, ಅವ್ರು ಹೇಗೆ ನಡ್ಕೊಳ್ತಿದ್ರು ಹಾಗೇ ಇರ್ತಾರೆ. ಅದು ಅವ್ರು ಕಲ್ತ್ಕೊಂಬಂದಿರೋದು ಕಾಪಿ ಹೊಡಿತಾ ಇದೀವಲ್ಲ, ಅಲ್ಲಿ ಅದು ಒಂದು ಎಜುಕೇಶನ್ ಸೊಸೈಟಿ. ಅದು ಪಾಸ್ ಆಗುತ್ತೆ. ಅದು ಮನೆ, ಅಲ್ಲಿ ಆ ಮನೇಲಿ ಕಲ್ಸಿರೋ ಪಾಠ. ನಾವು ಸ್ಕೂಲ್ಗೆ ಹೋಗ್ತೀವಿ, ಅಲ್ಲಿ ಕಲ್ತಿರೋ ಪಾಠ. ಇವತ್ತು ನಾವೇನೋ ಮ್ಯಾಕ್ಸು ಪಟ್ ಅಂತ ಬಾಯಲ್ಲಿ ಹೇಳ್ತೀವಿ, ಕ್ಯಾಲ್ಕುಲೇಟರ್ ಇಲ್ಲ ಅಂದರೆ ಅಲ್ಲಿ ಕಲಿಸಿದ್ದು. ಇವತ್ತು ಅದೇ ಗುಣ ಕಲಿಸಿದ್ದು ಆ ಮನೆ. ಹೋಗೋಕ್ಕೆ ಹೆಂಗಿರಬೇಕು ಅಂತ ದಾರಿ ತೋರಿಸಿದ್ದು ಆ ಮನೆ. ಅದರಿಂದ ನಾವು ಇವತ್ತು ಬಾಳಿ ಬದುಕಿದ್ದೀವಿ. ಅದನ್ನು ಸಹನೆ ರೀತಿಯಿಂದ ಉಳಿಸ್ಕೊಬಿಟ್ರೆ ಶಾಶ್ವತವಾಗಿ ಉಳಿಯುತ್ತೆ. ಇವಾಗ ಹೆಂಗೆ ನಮ್ಮ ಬಾಸ್ ದೇವರಾಜರು, ಅದ್ರಲ್ಲಿ 1% ನಾವು ಮಾಡಿದ ಬೆಲೆಗೆ ಒಂದು ಗೌರವ ಕೊಟ್ಟರೆ ಸಾಕು. ನಾನು ಅಡುಗೆ ಮಾಡಿದ್ದೀನಿ, ಜನ ಗೌರವ ಕೊಡ್ತಾರೆ, ಅದನ್ನು ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ಏನೇನೋ ಮಾಡಿ ತರಲೆ ಮಾಡ್ಕೊಂಡು ಅಡುಗೆ ಮಾಡಿಬಿಟ್ರೆ ಇವತ್ತು ಎಷ್ಟೋ ಜನ ಹೇಳ್ತಾರೆ, ಸರ್ ನಿಮ್ಮ ಮಾತು ಚೆಂದ, ನೀವು ಮಾತಾಡೋ ಮಾತಿದೆಯಲ್ಲ, ಆ ಪದಗಳಿದೆಯಲ್ಲ, ತಮಾಷೆ ಮಾಡೋದಿದೆಯಲ್ಲ, ಅದು ತಮಾಷೆಗೂ ಕಾಣಲ್ಲ, ಅಡುಗೆಗೇ ಅದು ಸೀಮಿತವಾಗಿರುತ್ತೆ. ಒಂದು ಮನೇಲಿ ಕೂತ್ಕೊಂಡಾಗ ಮನೆಗಳಲ್ಲಿ ಹೊಂದಾಣಿಕೆಯಿಂದ ಅಡುಗೆ ಮಾಡಿದ್ರೆ, ಅಡುಗೆ ಮಾಡೋಕ್ಕೆ ಖುಷಿಯಾಗಿ ಅಡುಗೆ ಮಾಡಿದ್ರೆ ಈಸಿಯಾಗಿ ಅಡುಗೆ ಮಾಡ್ಕೋಬೋದು, ರುಚಿಯಾಗಿ ತಿನ್ಬೋದು. ಮಾಡೋವಾಗಲೇ ಬೇಸರದಿಂದ ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರು ಆ ಕೆಲಸ ಪರಿಪೂರ್ಣತೆಯಿಂದ ಆಗಲ್ಲ. ಕೆಲಸ ಮಾಡಬೇಕಾ, ನಿಮ್ಗೆ ಏನು ಬೇಕು, ಒಂದು ಐಟಮ್ ಮಾಡಬೇಕಾ, ತಕ್ಕದ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು, ಒಲೆ ಅಂಟಿಸ್ಬೇಕು, ಚಟ್ ಅಂತ ಹಾಕ್ಬೇಕು, ಪಟ್ ಅಂತ ಮಾಡ್ತಾ ಇರ್ಬೇಕು, ಖುಷಿಯಾಗಿ ತಿಂತಾ ಇರಬೇಕು. ತಿಂದರೆ ಆ ಮಜಾನೇ ಬೇರೆ. ಈಗ ಯಾರೋ ಬಂದರು, ನಾವು ಗೌರವ ಕೊಡಬೇಕು, ಪ್ರೀತಿ ಅಯ್ಯೋ ಕೊಟ್ಟಾಗ ಏನಾಗುತ್ತೆ, 4 ಜನದ ಹತ್ರ ಹೋಗಿ ಹೇಳ್ತಾರೆ, ಚಂದ್ರು ಮನೆಗೆ ಹೋದರೆ ಎಷ್ಟು ಮರ್ಯಾದೆ ಕೊಟ್ಟರು, ಏನು ಪ್ರೀತಿಯಿಂದ ಅದಿದೆಯಲ್ಲ ಸರ್. ಯಾವತ್ತು ಮನೆಯವ್ರಿಗೆ ಹೇಳಿದಾಗ ಅದು ಅರ್ಶನ ಕುಂಕುಮ ಕೊಡೋದು, ಮನೆಯವ್ರಿಗೆ ಬಂದಿದ್ದ ತಕ್ಷಣ ನೀರಿಗೆ ಅಪ್ರೇಟ್ ಮಾಡೋದು, ಊಟ ತಿಂತೀರಾ ಅಂತ ಕೇಳಿ ಊಟ ಮಾಡಿ ಅಂತ ಕೇಳಬೇಕು. ಊಟ ತಿಂತೀರಾ ಅಂದರೆ ಅದು ಅಲ್ಲೇ, ಊಟ ಮಾಡ್ತೀರಾ ಅಂದರೆ ಊಟ ಕೊಡ್ತಾರೆ ಅಂತ ಅರ್ಥ. ಅದನ್ನು ಕಾಫಿ ಟೈಮಿಗೆ ಬಂದಾಗ ಕಾಫಿ ಕೊಡಬೇಕು, ಊಟಕ್ಕೆ ಬಂದಾಗ ಊಟ ಕೊಡಬೇಕು. ಕರೆಕ್ಟಾಗಿ ಅದಕ್ಕೆ ಬೆಲೆ ಕೊಟ್ಟರೆ ನೀವು ನಮಗೆ ಮರ್ಯಾದೆ ಕೊಡ್ತೀರಾ, ನಾವು ನಿಮಗೆ ಪ್ರೀತಿ ಕೊಡ್ತೀವಿ. ಸೊ ನಿಮ್ಮ ಮನೆಗೆ ಬಂದಿದ್ವಿ ಸರ್, ಕೆಳಗಡೆ ಹೋಟೆಲ್, ಕೆಳಗಡೆ ಹೋಟ್ಲು. ಹೋಟೆಲ್ ಇದೊಂದು ವರ್ಷ ಆಯಿತು. ಒಂದು 3 ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದೀನಿ. ಇದು ಈ ಮನೆ ಬಂದು ಧರ್ಮಸಿಂಗ್ ಅವ್ರದ್ದು. ಹೌದಾ? ನಮ್ಮ ಮಾಜಿ ಮಂತ್ರಿಗಳದ್ದು. ಒಂದು 3 ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಅಡುಗೆ ಮನೆ. ಸೊ ನಾವೇನು ಮಾಡ್ತೀವಿ, ಇದು ನಮ್ಮ ಶ್ರೀಮತಿಯವ್ರಿಗೆ ಮಾತ್ರ, ಅದು ನಮ್ಮ ಸಂಸಾರ. ಹೋಟ್ಲು ಸಂಸಾರ ನಮ್ಮದು, ಮನೆ ಸಂಸಾರ ಅವ್ರದ್ದು. ಸೊ ಚಿಕ್ಕದಾಗಿ ಒಂದು ಅಡುಗೆ ಮನೆ ಭಾಳ ಚೆನ್ನಾಗಿ ಮಾಡ್ಕೊಂಡಿದೆ. ತುಂಬ ಡಿಸೈನಿಂಗ್ ಇದೆಲ್ಲ ಐಡಿಯಾಸ್ ಎಲ್ಲ ಹೆಂಗೆ ನೀವೇ ಸರ್? ಎಲ್ಲ ನಾವೇ ಸರ್, ಎಲ್ಲ ಟೋಟಲ್ ಐಡಿಯಾ ಕೊಟ್ಟಿದ್ದು ನಾನೇ. ಸಿನಿಮಾದವರು ಅಲ್ವಾ, ಹೌದು, ಸ್ವಲ್ಪ ಹಿಂಗಿರ್ಲಿ ಹಂಗಿರ್ಲಿ ಅಂತ ಹೇಳಿ. ಆಮೇಲೆ ನಿಮ್ಮ ಫೇವ್ರೆಟ್ ಜಾಗ ಎಲ್ಲ ಇದು ಅಡುಗೆ ಮನೆ ಅನ್ನೋದು. ಅಡುಗೆ ಮನೆ ಮನೆಗೆ ಅಡುಗೆ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲಿ ಏನೇ ಕಹಿ ಘಟನೆ ಆದ್ರೂ ಇಲ್ಲಿ ಬಂದಾಗ ಸಿಹಿ ಆಗೋಗುತ್ತೆ. ಒಳ್ಳೆ ರುಚಿ ಮಾಡ್ಬಿಟ್ರೆ ಅಡುಗೆ ರುಚಿ ಬಂದೇ ಬಿಡುತ್ತೆ. ಮಾಡಿ ಕೊಟ್ಬಿಟ್ರೆ ಆ ಕಹಿ ಎಲ್ಲ ಹೋಗಿ ಸಿಹಿ ಆಗೋಗುತ್ತೆ. ಯಾವಾಗ್ಲೂ ಅಲ್ಲಿ ಕಹಿ ಆಗೋಗಿದೆ ಅಂತ ಇಲ್ಲೂ ಕಹಿಯಾಗಿ ಅಡುಗೆ ಮಾಡಿದ್ರೆ ಕಹಿಯಾಗೇ ಇರುತ್ತೆ. ಆಕ್ಚುಲಿ ಕಿಚನ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನಗೆ ಬಹಳ ಇಷ್ಟ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಂಪಲ್ ಆಗಿರ್ಲಿ ನೋಡಿ, ಏನೋ ಇದೊಂದ್ ಮೇಲೆ ಕಟಿಂಗ್ ಮಾಡ್ಕೋಬಹುದು, ಕಟಿಂಗ್ ಇಲ್ಲೊಂದು ಸ್ಟೋರೇಜ್. ಹೌದೌದು ಸರ್, ಹೌದು. ಬಹಳ ಚೆನ್ನಾಗಿದೆ. ಅಡುಗೆ ಮನೆ ಅಂದ್ರೆ ಹಿಂಗಿರ್ಬೇಕು ನೋಡಿ. ಏನೋ ತಗೊಬಿಟ್ಟವ್ರೆ, ಇದುವರೆಗೂ ಇದಷ್ಟೇ ಸ್ಟೋರೇಜ್. ಇದು ಇನ್ನು ಯೂಸೇ ಮಾಡಿಲ್ಲ ಸರ್. ಹೌದಾ? ಇನ್ನು ಟೆಚ್ಚೇ ಮಾಡಿಲ್ಲ ಅಣ್ಣವರು. ಅಂದ್ರೆ ಹಾಕಿದಾಗಿಂದ ಹಂಗೆ ನೋಡಿ, ಡಬ್ಬ ಓಪನ್ ಆಗಿಲ್ಲ, 1 ವರ್ಷ ಆಯ್ತು. 1 ವರ್ಷದಿಂದ ಯೂಸೇ ಮಾಡಿಲ್ಲ. ಥರ್ಮಾಕೋಲ್ ಕೂಡ ಇಲ್ಲೇ ಇದೆ. ಏನಕ್ಕೆ ಅದು? ಅಂದ್ರೆ ಓವನ್ ಗೀವನ್ ಎಲ್ಲ ಯೂಸ್ ಮಾಡಬೇಕು.
ಬಿಸಿ ಇಡಬೇಕು, ಏನಾರ ಒಂದು ಮಾಡಬೇಕು, ಮಾಡೋಣ ಅಂತ ಇದೀನಿ. ಇವಾಗ ನಮ್ದು ಯಾವ್ದೋ ಒಂದು ಕೇಕು ಓಕೆ ಆ ಥರ ಈ ಥರ ಏನಾರ ಇದ್ರೆ ಓಕೆ ಇಲ್ಲಿ ಬಾರೋದು, ಹಿಂಗೆ ತೋರಿಸೋದು, ನಿಮಗೆಲ್ಲ ತಿನ್ಸೋದು ಅಲ್ವಾ? ಈಗ ನೀವು ಅಡುಗೆ ಸ್ಪೆಷಲಿಸ್ಟು, ಹಾಂ, ಹೋಟೆಲಲ್ಲಿ ಮಾಡ್ತೀರಿ. ಹೌದೌದು. ಮನೆಯಲ್ಲಿ ಇದ್ದಾಗ ಯಾರು ಅಡುಗೆ ಮಾಡ್ತಾರೆ? ಸರ್ ನಮ್ಮ ಶ್ರೀಮತಿನ ಸರ್. ಮನೆಯಲ್ಲಿ ಅವ್ರದ್ದು ಅಡಿಗೆ ಸಂಸಾರ ಅವ್ರದ್ದು, ಹೋಟ್ಲು ಸಂಸಾರ ನಂದು. ಮನೆಯವ್ರಿಗೆ ಯಾವುದೇ ಕಾರಣಕ್ಕೆ ಏನು ಮಾಡಕ್ಕೆ ಬಿಡಲ್ಲ. ಅವ್ರಿಗೆ ಬೇಕಾದ್ರೆ ಹಣ ಎಣಿಸ್ಕೋಬೋದು, ಕ್ಯಾಶಲ್ಲಿ ಕೂತ್ಕೋಬೋದು, ಏನೋ ಉಸ್ತುವಾರಿ ಮಾಡ್ಬೋದು. ಅಡಿಗೆ ಮನೆ ಇಲ್ಲಿ ಮನೆಯ ಅಡಿಗೆ ಮನೆ ಉಸ್ತುವಾರಿ ಅವ್ರದ್ದು. ಅವ್ರದ್ದು. ಇಲ್ಲಿ ನೀವು ಅಡುಗೆ ಯಾವತ್ತೂ ಮಾಡಲ್ಲ? ಮಾಡೂ ಇಲ್ಲ, ನೋಡೂ ಇಲ್ಲ. ನಿಮ್ಮ ನಾವು ಅಲ್ಲಿ ಕೂತ್ಕೋತೀವಿ ಡೈನಿಂಗ್ ಟೇಬಲ್ ಮೇಲೆ, ಅಷ್ಟೇ. ಅವ್ರು ಮಾಡಿದ್ದು ಕೊಟ್ಟವರು ತಿನ್ನುವುದು ಅಷ್ಟೇ. ಇದು ವಿಶೇಷ ಆಕ್ಚುಲಿ. ಏನಕ್ಕಂದ್ರೆ ನಾನು ಮಾಡಿದ್ದೀನಿ ಅಂದಿದ ತಕ್ಷಣ ಮನೆಯವ್ರಿಗೆ ಅದನ್ನೇ ಬಿಟ್ರೆ ಅವ್ರು ದಿನ ನೀವೇ ಮಾಡ್ಕೊಂಬಂದ್ಬಿಡಿ, ನೀವೇ ತಿನ್ಬಿಡಿ ಅಂತಾರೆ. ನಾವು ಹೋಟ್ಲಲ್ಲಿ ತಿಂತಾ ಇರ್ತೀವಿ, ಎಲ್ಲ ಇರ್ತದೆ. ನಾವು ಶುಗರ್ ಪೇಷಂಟು. ಈಗ ನಮಗೆ ಬೇಕಾದ್ರೆ ಒಂದು ಚಪಾತಿ ಮಾಡಿಕೊಡ್ತಾರೆ, ಒಂದು ಪುಲ್ಕ ಮಾಡಿಕೊಡ್ತಾರೆ, ಏನೋ ಒಂದು ದಾಲ್ ಮಾಡಿಕೊಡ್ತಾರೆ, ಒಂದಿನ ಚಿಕನ್ ಕೇಳಿದ್ರೆ ಮಾಡ್ಕೊಡಿ. ಐಡಿಯಾ ಹೇಳ್ಕೊಡ್ತೀನಿ. ಬಟ್ ಇವತ್ತು ಫ್ರಾನ್ಸ್ ತಂದಿರ್ತೀನಿ, ಇದಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡಮ್ಮ, ಮಾಡ್ತಾರೆ. ಯಾಕಂದರೆ ನಮ್ಮ ತಾಯಿ ಏನಿದೆ, ನನ್ನ ತಾಯಿ ಪ್ರತಿರೂಪ ನಾನು ಹೆಂಡತಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಅಮ್ಮನೇ ಕಲಿಸ್ಕೊಟ್ಟಿದ್ದು. ರುಚಿ ರುಚಿಯಾಗಿ ಮಾಡಿಕೊಡ್ತಾರೆ. ತುಂಬ ಖುಷಿಯಾಗಿರುತ್ತೆ. ನಾವೇ ಅದಕ್ಕೆ ಇಳಿದ್ಬಿಟ್ರೆ ಅವ್ರು ಕೆಲಸ ಮರ್ತ್ಬಿಡ್ತಾರೆ. ನಾನು ಇದುವರೆಗೂ ಸುಳ್ಳು ಗಿಳಿಲ್ಲ. ನನ್ನ ಮನೇಲಿ ನನ್ನ ಶ್ರೀಮತಿ ಬಂದಾಗಿಂದ ಒಂದು 5-6 ಸಲ ಏನೋ ಜ್ವರ ಗಿರ ಬಂದರೆ ನೀರು ಕಾಯಿಸ್ಕೊಡೋದು, ಇಲ್ಲ ಏನೋ ಒಂದು ಕಾಫಿ ಗಿಫಿಗೂ ನನ್ನ ಚಿಕ್ಕ ಮಗ ಅವನೇ ಮಾಡಿಕೊಡ್ತಾನೆ. ಅಡುಗೆ ಮನೆ ಒಳಗಡೆ ಯಾವುದಕ್ಕೂ ಬರಲ್ಲ ಸರ್. ತುಂಬ ಅಂದರೆ ತುಂಬ ಅಪರೂಪ ಮನೆ ಅಡುಗೆ ಮನೆ. ಇದು ನೋಡಿ, ಇದು ಮಜಾ. ಇದು ಆ್ಯಕ್ಚುಲಿ ಮಜಾ ಆಗಿರೋದು. ನನಗೆ ಈ ಕಡೆ ಬರ್ತೀನಿ. ಇವರು ಅಡುಗೆ ಎಕ್ಸ್ಪರ್ಟು, ಸಖತ್ತಾಗಿ ಅಡುಗೆ ಮಾಡ್ತಾರೆ, ಸ್ಪೆಷಲಿ ನಾನ್ ವೆಜ್ಜು. ಬಟ್ ಇವ್ರ ಪಾಲಿಸಿ ಹೆಂಗೆ ಅಂದರೆ, ಹೋಟೆಲಲ್ಲಿ ಮಿಸಸ್ಸು ಅಥವಾ ಇವ್ರ ಮನೆಯವ್ರು ಯಾರು ಅಡುಗೆ ಮಾಡಂಗಿಲ್ಲ. ಹೋಟೆಲಲ್ಲಿ ಇವರೇ ಮಾಡೋದು ಅಡುಗೆ. ಮಿಕ್ಕವರೆಲ್ಲ ಹೋಗಿ ಕೂತ್ಕೋಬಹುದು, ಕೌಂಟ್ರಲ್ಲಿ ಕೂತ್ಕೋಬಹುದು, ಅಲ್ಲಿ ಇದರಲ್ಲಿ ಕೂತ್ಕೋಬಹುದು, ಮೇಂಟೈನ್ ಮಾಡ್ಕೋಬಹುದು. ಬಟ್ ಮನೆಯಲ್ಲಿ ಇವ್ರು ಅಡುಗೆ ಮಾಡಲ್ಲ. ಮಾಡೋಣ, ಅವ್ರು ಮಾಡೋಕ್ಕಿದಾರಲ್ಲ, ಅವ್ರು ಮಾಡ್ತಾರೆ. ನಾವಿರೋದು 4 ಜನ. ನನ್ನ ಮಕ್ಕಳು ಒಂದು 6 ಜನ ಇದ್ದಾರೆ. ನನ್ನ ಹೆಣ್ಮಕ್ಳು ಒಂದು 6 ಜನ ಇದ್ದಾರೆ ಮನೇಲಿ. ಆ ಮಕ್ಕಳ ಮೇಲೆ ಹೌದು ಪೆಟ್ಸಲ್ಲ, ಮಕ್ಕಳು. ಅವರು ಒಂದೆರಡು ಪರ್ಷಿಯನ್ ಬೆಕ್ಕಿದೆ, ಒಂದು ಅಸ್ಕಿ ಇದೆ, ಒಂದು ಪೆಟ್ಬುಲ್ ಇದೆ, ಒಂದು ಗೋಲ್ಡನ್ ರೆಟ್ರೀವರ್ ಇದೆ, ಒಂದು ಸ್ವಿಟ್ಜಿ ಇದೆ. ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತೀನಿ. ಮಕ್ಕ ಅದನ್ನ ಕಂಡ್ರೆ ತುಂಬ ಇಷ್ಟ ನನಗೆ. ಅವನ್ನ ಮೇಂಟೈನ್ ಮಾಡ್ಕೋತೀನಿ. ಮೇಲ್ಗಡೆ ಒಳ್ಳೆ ಜಾಗ ಇದೆ. ಸ್ವಿಟ್ಜಿ ಮಾತ್ರ ಮನೇಲಿ ಇರ್ತಾಳೆ, ಇದೊಂದು ಪುಟ್ಟದು. ಅದು ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ ಅವಳು. ನಾನು ಕಾಲು ಮುರಿದಾಗಿಂದ ಅವಳು ನನಗೆ ಭಾಳ ಆತ್ಮೀಯ ಗೆಳತಿ ಆಗ್ಬಿಟ್ಟು ಅವಳು. ಹೌದು, ನನಗೂ ಒಂದು 5 ಜನ ಅಕ್ಕ ತಂಗಿ ಇದ್ದರು. ಹೆಣ್ಮಕ್ಳು ಕಂಡ್ರೆ ನಾನೇನು ಬ್ರೀಡರ್ ಅಲ್ಲ, ಮರಿ ಮಾಡಿಸಿ ಮಾರಕ್ಕಲ್ಲ. ನಾನು ಮನೇಲಿ ಪ್ರೀತಿಯಿಂದ ಸಾಕಿದ್ದೀನಿ. ಅದ್ರಲ್ಲಿ ಒಂದೇ ಒಂದು ಅಸ್ಕಿ ಒಂದು ಮರಿ ಹಾಕ್ದೆ. ಯಾರು ಸಾಕ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ತೊಗೊಂಡೋಗಿ ಸಾಕಕ್ಕೆ ಕೊಡ್ತೀನಿ. ಅವ್ರು ನನಗೊಂದು ದುಡ್ಡು ಗಿಡ್ಡೇನಿಲ್ಲ. ವಾರಕ್ಕೆ ಒಂದ್ಸಲ 15 ದಿನಕ್ಕೆ ಒಂದು ಫೋಟೋ ಕಳಿಸ್ಬೇಕು, ಒಂದು ವಿಡಿಯೋ ಕಳಿಸ್ಬೇಕು. ಅವ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಸುಮ್ಮನೆ ತೊಗೊಂಡೋಗ್ತಾರೆ. ತೊಗೊಂಡೋಗ್ಬಿಟ್ಟು ಸಾಕಲ್ಲ, ಏನೂ ಮಾಡಲ್ಲ. ತೊಗೊಂಡೋಗಿ 3 ದಿನ ಇಟ್ಕೊಳ್ತಾರೆ, 4ನೇ ದಿನ ರೋಡಿಗೆ ಬಿಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಿಮ್ಗೆ ಏನಾರ ಬೇಜಾರಾಯ್ತು ಆ ಥರ ಯಾರ ಮನೆ ತೊಗೊಂಡು ಅವ್ರಿಗೆ ವಾಪಸ್ ಕೊಟ್ಬಿಡಿ. ಆ ಮೂಕ್ ಪ್ರಾಣಿ ತೊಗೊಂಡು ರೋಡಲ್ಲಿ ಬಿಟ್ಟು ಏನನ್ನ ಆದಾಗ ಎಷ್ಟು ಭಯ ಆಗುತ್ತೆ, ಎಷ್ಟು ಬೇಜಾರಾಗುತ್ತೆ. ಪರ್ಷಿಯನ್ ಕ್ಯಾಟ್ ಇದೆ, ಯಾರೇ ಈಗ ಒಂದು 6 ತಿಂಗಳ ಹಿಂದೆ ರೋಡಲ್ಲಿ ಬಿಟ್ಬಿಟ್ಟು ಹೊಡೋಗ್ಬಿಟ್ರು. ಅದು ಇನ್ನೇನು ಸ್ವತಃ ಥರ ಇತ್ತು. ಅದನ್ನು ತೊಗೊಂಡೋಗಿ ಒಂದು 7-8 ಸಾವಿರ ಖರ್ಚು ಮಾಡಿ ಹಾಸ್ಪಿಟ್ಲ್ ಟ್ರಿಪ್ಸ್ ಎಲ್ಲ ಹಾಕ್ಸಿ ರೆಡಿ ಮಾಡಿದೆ. ನೋಡ್ತೀನಿ ಕ್ಯಾರಿ ಆಗಿಬಿಟ್ಟಿದೆ. 5 ಮರಿ ಆಗ್ತು. ಆಮೇಲೆ 4 ಮರಿನ 3 ಗಂಡು 1 ಹೆಣ್ಣು. ಒಬ್ಬರು ಕ್ರಿಶ್ಚಿಯನ್ ಅವರು ಒಬ್ಬರು ಕೊಟ್ಟೆ, ತುಂಬ ಚೆನ್ನಾಗಿ ಸಾಕ್ತೀನಿ ಅಂತ ಬಂದು ತೊಗೊಳೋರು. ಒಂದು ನನ್ನ ಫ್ರೆಂಡ್ ಅವ್ರ ಮಗಳು ತೊಗೊಳೋದ್ರು. ನಮ್ಮ ಡೈರೆಕ್ಟ್ರ್ ಮನೆಗೆ ಒಂದು ಕೊಟ್ಟು ಕಳಿಸ್ತೆ. ಆ ಥರ ಒಂದು ಇನ್ನೊಬ್ರಿಗೆ ಒಂದು 4-5 ಜನ ಚಾಯ್ಸ್ ಮಾಡ್ತೀನಿ. ಆ ಥರದವ್ರು ಕೊಡ್ತೀನಿ. ವಾರಕ್ಕೆ ಒಂದು ಫೋಟೋ ಕಳಿಸ್ಬೇಕು. ಈಗ ಅಮ್ಮ ಮಗಳು ಇದ್ದಾರೆ ನನ್ನ ಜೊತೆ. ಅದನ್ನ ಬೇರೆ ಫಾಲೋ ಅಪ್ ಮಾಡಬೇಕಲ್ಲ ಸರ್. ಮಾಡಲೇಬೇಕಲ್ಲ. ಏನಂದ್ರೆ ನಾನು ಮಾಡಲ್ಲ, ಅದು ಅತಿ ಪೇಷನ್ಸ್ ಇರೋದು ನನ್ನ ಶ್ರೀಮತಿಗೆ. ಅವ್ರು ಫಾಲೋ ಅಪ್ ಮಾಡ್ತಾರೆ. ನಾನು ಕೇಳ್ತೀನಿ, ನನಗೆ ಕೇಳ್ತಾಳೆ, ಒಂಚೂರು ನೋಡಿ ಅವ್ರಿಗೇನೋ ಫೋನ್ ಮಾಡಿ ಹೇಳಿ ಆ ಫೋಟೋಸ್ ಹೆಂಗಿದೆ. ನಾನು ಇವತ್ತು ನಮ್ಮ ಮನೆಯಲ್ಲಿ ಮುಂಚೆ ಲ್ಯಾಬ್ರೇಟರಿಯಲ್ಲಿತ್ತು. ಅದನ್ನು ಯಾವ ಥರ ಇದೆ ಫೋಟೋ ನಿಮ್ಗೆ ತೋರಿಸ್ತೀನಿ ಸರ್. ಇದೆಲ್ಲ ಏನಂತ ಮೂಕು ಪ್ರಾಣಿಗಳು. ನನ್ನ ಮಕ್ಕಳಿಗೂ ಅವ್ರಿಗೂ ಒಂದು 3 ವರ್ಷ ಡಿಫ್ರೆನ್ಸೆ. ದೊಡ್ಡ ಮಗನಿಗೆ ಒಂದು 5 ವರ್ಷ ಡಿಫ್ರೆನ್ಸು, ಚಿಕ್ಕವ್ರಿಗೆ 3 ವರ್ಷ. ಅದಾದ ತಕ್ಷಣ ಲ್ಯಾಬ್ ಬಂದುಬಿಡ್ತು. ಅದು ನಮ್ಮ ಮನೇಲಿ ಒಂದು ಮಗು, ಹೆಣ್ಮಗು. ಅದು 15 ವರ್ಷ ಇತ್ತು. ಆ 15 ವರ್ಷದ್ದು ಎಲ್ಲ ಫೋಟೋಸ್ ನಿಮ್ಗೆ ತೋರಿಸ್ತೀನಿ. ಆ ಲವ್ ಇದೆಯಲ್ಲ, ಆ ಪ್ರೀತಿ ಇದೆ. ಎಷ್ಟೊತ್ತು ರಾತ್ರಿ ಮನೆಗೆ ಬರಲಿ, ಬಂದು ಮುದ್ದಿಸಿ ಅದು ನನ್ನ ಜೊತೆ ಆಟ ಆಡಿ, ಅದಾದ್ಮೇಲಿಂದ ಅವಕ್ಕೂ ಒಂದು ಪ್ರೀತಿ ಆಗುತ್ತೆ. ಅಪ್ಪ ಬಂದ ಅಂತ ಆ ಗೌರವ ಕೊಡ್ತಾರೆ, ಯಜಮಾನ ಬಂದ ಅಂತ ಒಂದು ಬೆಲೆ ಕೊಡ್ತಾರೆ. ಅದೆಲ್ಲ ಒಂಥರ ಅಟ್ಯಾಚ್ಮೆಂಟ್. ದಯವಿಟ್ಟು ಪ್ರಾಣಿ ಸಾಕೋರು ಸಾಕಿ, ಆದರೆ ದಯವಿಟ್ಟು ರೋಡಿಗೆ ಮಾತ್ರ ಬಿಡಬೇಡಿ. ನಿಮಗೆ ಇವತ್ತು ಬೇಡ ಅಂದಾಗ ಇವತ್ತು ಭಾಳ ಒಳ್ಳೊಳ್ಳೆ ಜಾಗಗಳಿದೆ, ಅಂಥದ್ದು ಜಾಗದಲ್ಲಿ ಕೊಡಿ. ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು,
ನಮ್ಮನೇಲೆ ಒಂದು 3-4 ಬಂದವೆ, ಅದಕ್ಕೆಲ್ಲ ಕಾಸು ಖರ್ಚು ಮಾಡಿ ಬೇರೆ ಬೇರೆಯವ್ರು ಸಾಕಕ್ಕೆ ಕೊಟ್ಟಿದ್ದೀನಿ. ಕೊಟ್ಟಿದ್ದೀರಾ? ತುಂಬ ಕಾಸ್ಟ್ಲಿ ಡಾಗ್ಸ್ ಎಲ್ಲ ಬಿಟ್ಬಿಟ್ಟು ಹೋಗಿದ್ರು. ಈಗ ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ, ಇವ್ರ ಮನೇಲಿ ಸಾಕ್ತಾರೆ ಅಂತ ಬಿಟ್ಬಿಟ್ಟು ಹೋಗ್ತಾರೆ. ಗೊತ್ತಾಗಿರುತ್ತೆ ಅವ್ರಿಗೆ, ಇವರೆಲ್ಲ ಫಸ್ಟ್ ಕ್ಲಾಸ್ ಸಾಕ್ತಾರೆ ಅಂತ. ಆ ಥರದ್ದು ಅಲ್ಲಿ ಒಂದು 6 ಇಟ್ಕೊಂಡಿದ್ದೀನಿ. ಈಗ ಪ್ರೀತಿಯಿಂದ ಇದ್ದಾರೆ, ಜಾಲಿಯಾಗಿದ್ದೀವಿ. ಅದು ನಮ್ಮ ಮಕ್ಕಳು, ನನ್ನ ಹೆಣ್ಮಕ್ಳು. ಹಂಗೆ ನೋಡಿ ಫೋಟೋ ತೊಗೊಂಬರ್ತೀನಿ. ಏನಾದ್ರು ಇದೆಯಾ ಸರ್? ಹಾಂ, ಅದೇನು ಏನಿಲ್ಲ, ಅದು ಹೊರಗಡೆ ಎಕ್ಸ್ಟ್ರಾ ಇದೆ ಅದು. ಹಾಂ, ಈಗ ತಗೊಬರ್ತೀನಿ ಇದೇ ಫೋಟೋ. ಎಸ್, ಇದು ನಿಮ್ಮ ಇಷ್ಟದ ಇದು? ಹೌದು ಸರ್. ನೀವು ಫಸ್ಟ್ ಸಾಕಿದ್ದ ಇದು? ಹೌದು ಸರ್, ಹೌದು. ಇದ್ರ ಹೆಸರು ಏನು ಸರ್? ರೂಬಿ ಅಂತ. ರೂಬಿ. ಮಳೆ ಬಾಸು ನಮ್ಮ ಮನೆಗೆ ಗುರುಪ್ರವೇಶಕ್ಕೆ ಬಂದಾಗ ತೆಗೆದಿರೋ ಫೋಟೋ. ರೂಬಿಯ ಇಡೀ ಲೈಫ್ ಇದರಲ್ಲಿದೆ. ಸೊ ನೋಡಿ, ಅಷ್ಟು ವರ್ಷದವ್ರು ಹೇಳ್ದಂಗೆ 15 ವರ್ಷ ಇವ್ರ ಜೊತೆಲಿ ಇತ್ತು ಅಂತ. ಯಾವ ವರ್ಷ ಇದು ಹೋಗಿದ್ದು? ಈಗ ಮೊನ್ನೆ 2023 ಅಲ್ಲ. ಹೌದಾ? ಏಜ್ ಆಗಿ 15 ವರ್ಷ ಆಗಿದೆ. 15 ವರ್ಷ ಆಗಿತ್ತು. ನೋಡಿ, ಅಪ್ಪು ಸರ್ ಮನೆಗೆ, ಚಂದ್ರು ಸರ್ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಾಗ ರೂಬಿ ಜೊತೆ ತೆಗ್ದಿರೋ ಫೋಟೋ. ನಮ್ಮ ಮಾಲಾಶ್ರೀ ಮೇಡಮ್. ಇಲ್ಲಿ ಮಾಲಾಶ್ರೀ ಮೇಡಮ್ ಇದ್ದಾರೆ. ಮಾಲಾಶ್ರೀ ಮೇಡಮ್ ಜೊತೆ ನಮ್ಮ ಮಕ್ಕಳು ಚಿಕ್ಕವರು ಇದ್ದಾಗ ನೋಡಿ ಇಲ್ಲಿ ಹಸ್ಕಿ ಇದೆ. ಇದು ಇದೆಯಾ ಈಗ? ಇದೆ ಹಸ್ಕಿ ಇದೆ. ಹಸ್ಕಿ ಇದೆ. ಇಲ್ಲೆಲ್ಲ ಪೆಟ್ ಬುಲ್ ಇದೆ. ನೋಡಿ, ಇದೆಲ್ಲ ಪೆಟ್ ಬುಲ್ ಇದೆ. ಆಮೇಲೆ ನಮ್ಮ ಗುಡ್ಡಿನೂ ಇಲ್ಲೆಲ್ಲ ಇದ್ದಾಳೆ. ಇಲ್ಲೆಲ್ಲ ಇದೆ, ಚಿಕ್ಕ ಫೋಟೋ ಇದೆ, ತೋರಿಸ್ತೇನೆ. ನನ್ನ ಹೆಂಡತಿಗೆ ತುಂಬ ಇಷ್ಟ. ಹೌದಾ? ಎಲ್ಲಾನು ಮಾಡಿಸಿದ್ದ ಇದು? ಇವನು ಮಗನಿಗೆ ತುಂಬ ಇಷ್ಟ ಆಗಿ. ಸರ್, ಇದೆಲ್ಲ ಒಂದು ಮೆಮೊರಿ ಅಲ್ವಾ ಸರ್? ಹೌದು. ದುಡ್ಡು ಇರುತ್ತೆ, ಹೋಗುತ್ತೆ. ಇವ್ರ ಪ್ರೀತಿಗಳಿದೆಯಲ್ಲ, ಅದು ಯಾವತ್ತು ಶಾಶ್ವತ. ನಾವು ಕೊಡುವಷ್ಟು ಪ್ರೀತಿನ ಸರ್ ಮನುಷ್ಯರು ಕೊಡಕ್ಕಾಗಲ್ಲ. ನೋಡಿ, ಅವ್ರು ಎಲ್ಲಿರ್ತಾರೆ, ಇದು ಪೆಟ್ ಬುಲ್. ಎಲ್ಲರೂ ರಾಂಗ್ ಅಂತಾರೆ, ಮಗು ಆಡ್ದಂಗೆ ಆಡ್ತಾಳೆ. ನಮ್ಮ ಚಿಕ್ಕವಳು ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಅಂತಾರೆ. ನಮ್ಮ ಹತ್ರ ತುಂಬ ಚೆನ್ನಾಗಿದ್ದಾಳೆ, ಅಗ್ರೆಸಿವ್ ಅಂತ ಹೇಳಿ. ಆಯ್ತು, ಅವಳು 3 years ಆಯ್ತು ನಮ್ಮ ಮನೆಗೆ ಬಂದು. ಇದೆಲ್ಲ ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ಮನೇಲಿ ಎಲ್ಲ ನಾಯಿಗಳು ತಂದಿದ್ದು. ಇದಾದ್ಮೇಲೆ ನಮ್ಮ ಬಾಸ್ ಇದಾದಾಗಲೇ ಬರೀ ನಾಯಿಗಳೆಲ್ಲ ತಂದಿತ್ತು. ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಇದೊಂದು ರೂಮಾ? ಇದೊಂದು ರೂಮು, ಅದೊಂದು ಚಿಕ್ಕ ಮಗನ ರೂಮು, ಇದು ನಮ್ಮ ದೊಡ್ಡ ಮಗನ ರೂಮು. ಇದೊಂದು ರೂಮು. ಹಂಗೆ ಒಳಗೋಗಿ ಬನ್ನಿ. ಎಲ್ಲ ಬೆಡ್ಶೀಟ್ ಎಲ್ಲ ಬಿದ್ದುಬಿಡೋದು ಪಾಪ ಅವ್ರಿಗೆ. ಇನ್ನೊಂದು ಮಗನ ರೂಮು. 3 ಬೆಡ್ರೂಮ್ ಮನೆ. 3 ಬೆಡ್ರೂಮ್ ಮನೆ. ಸೊ 2 ಮಕ್ಕಳು ಒಂದೊಂದು ರೂಮಲ್ಲಿ ಇರ್ತಾರೆ. ಇನ್ನು ಅವ್ರು ಓದಿರ್ಬೇಕಾದ್ರೆ ಸಪ್ರೇಟ್ ಬೇಕಲ್ಲ ಸರ್? ಹೌದು. ಬಟ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರೆ. ನೈಸ್. ಎಲ್ಲ ಒಂದು 32-33 ಲಕ್ಷ ಖರ್ಚು ಮಾಡಿದ್ವಿ. ಯಾರು ನೀವು ಆ ಕಡೆ ಹೋಗು. ಅಯ್ಯೋ, ಏನಾಗಲ್ಲ ಬರೆಯ. ಅಯ್ಯೋ ನೋಡಿ, ಇದು ಇನ್ನೊಬ್ಬ ಮಗನ ರೂಮ್. ಇದೊಂದು ಮಗನ ರೂಮು. ಓಕೆ, ಇವರೇ ಮಗ. ಹಾಯ್ ಮಾಡಿ, ಜಸ್ಟ್ ಹಾಯ್. ಏನು ನಿಮ್ಮ ಹೆಸರು? ರಿತಿಕ್. ಏನು ಹೆಸರು? ರಿತಿಕ್. ರಿತಿಕ್, ಏನು ಮಾಡ್ತಾ ಇದ್ದೀರಿ? ಈಗ ನಂದು BBA ಮುಗೀತೀವ. ಓಕೆ. ಓ, ಅಪ್ಪ ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಕುಕಿಂಗ್ ಬಗ್ಗೆ? ಕುಕಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಿಸ್ನೆಸ್ ಇಂಟ್ರೆಸ್ಟ್ ಇದೆ. ಹೋಟೆಲ್ ಬಿಸ್ನೆಸ್ ಬಗ್ಗೆ ಆಸಕ್ತಿ ಇದೆಯಾ? ಆಸಕ್ತಿ ಇದೆ. ಓಕೆ. ಕೆಳಗಡೆ ಹೋಟೆಲ್ಗೆ ಹೋಗ್ತೀರಿ, ಕೂತ್ಕೊಳ್ತೀರಿ. ನೋಡಿ, ಅಲ್ಲೊಂದು ಫೋಟೋ ಇದೆ ನೋಡಿ, ಮಗಳದು. ಬರೇ ಡುಮೆ. ಎಸ್, ಥ್ಯಾಂಕ್ ಯು. ಬಾರೇ ಬಾ ಮಗಳ, ಬಾ. ಸೊ ಇದು ಮನೆ, ಚಂದ್ರ ಸರ್ ಮನೆ. ಏನೋ ಒಂದು ಚಿಕ್ಕದಾಗ ಒಂದು ಮನೆ ಸರ್. ಇದೊಂದು ದೇವರ ಮನೆ. ಸರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಚಿಕ್ಕ ಮನೆ ಅಂತ ಅನ್ನೋದಕ್ಕಿಂತ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಮನೇನ. ಯಾವ ಥರ ಬೇಕು ಬನ್ನಿ ನೋಡಿ. ನಾವು ಆಮೇಲೆ ದೇವ್ರ ಮನೆ, ಚಂದ್ರ ಸರ್ ದೇವ್ರ ಮನೆ. ಇದು ಒಂದು ಅರಮನೆ. ಅರಮನೆನೇ ಸರ್ ಅದು. ದೇವ್ರ ಮನೆ ಅಂದರೆ ದೇವ್ರ ಮನೆ, ನೆಮ್ಮದಿ ತರೋ ಜಾಗ. ತಿರುಪತಿ ತಿಮ್ಮಪ್ಪ, ನೀವೆಲ್ಲ ನೋಡ್ರಪ್ಪ. ಸತ್ಯನಾರಾಯಣ ಸರ್. ಆಮೇಲೆ ನಮ್ಮ ಮಳೆಯಲ್ಲಿ ಒಂದು ಮಳೆ ಹೊಡೆಯಲ್ಲ ಸರ್. ಎಲ್ಲೂ ಒಂದು ಹೊಡೆಯಲ್ಲ, ಒಂದು ವಾಲ್ ಕ್ಲಾಕ್ ಆಗಲ್ಲ. ಓಕೆ. ನನಗೆ ಅದೇನೋ ಮಳೆ ಹೊಡೆದ ನನ್ನ ಮನ್ಸು ಕೊಡ್ದಂಗೆ. ಅದು ಕೆಲವ್ರಿಗೆ ಏನೋ ಒಂದು ಮನೆಗೆ ಅಲ್ಲ, ನೀವು ಇಷ್ಟು ಚೆನ್ನಾಗಿ ಒಂದು ಇದನ್ನು ತಗೊಂಡು ನೀಟಾಗಿ ನಿಮಗೆ ಹೆಂಗ್ ಬೇಕೋ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡಿದ್ದೀರಿ. 3 ಬೆಡ್ರೂಮ್ 32 ಲಕ್ಷ ಖರ್ಚಾಯ್ತು ಸರ್ ಇದಕ್ಕೆ. ಇದು ಸುಮ್ಮನೆ ಒಂದು ಹಾಲ್ ಥರ ಇತ್ತು, ಫುಲ್ ಪ್ಲೇನ್ ಹಾಲ್, ಓಪನ್ ಪ್ಲೇನ್ ಒಂದು. ನಾವು ಇದನ್ನು ಚೌಕಟ್ಟು ಮಾಡಿಕೊಂಡು ಒಂದು ಮಾಡಿದ್ವಿ. ಒಂದು ಸೈಡ್ ಗೋಡೆ ಇತ್ತು ಆ ಲಾಸ್ಟಲ್ಲಿ. ಅದೇ ಗೊತ್ತಾಯ್ತು. ಆ ಕಡೆ ಒಂದು ಗೋಡೆ ಇಲ್ಲ, ಈ ಕಡೆ ಯಾವ್ದು ಇಲ್ಲ. ಅದೇ ಅಲ್ಲಿವರೆಗೂ ಇತ್ತು. ಅಷ್ಟೇ. ಅದೇ ವಿಂಡೋ ಇದೆಯಲ್ಲ ಅಲ್ಲಿ ಇತ್ತು. ನೀವು ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಅದೊಂದು ಸುಮ್ಮನೆ ವೆರಾಂಡ. ಹೌದು ಸರ್, ಹೌದು. ಅವಾಗಲೇ ಹೇಳ್ತಾ ಇದ್ರು ಇದು ನಮ್ಮ ಗುಡ್ಡಿ. ಇವಳಿಗೆ 2 years 3 months.
ನಮ್ಮ ಗುಡ್ಡಿ ನನ್ನ ಫೇವ್ರೇಟ್ ಗರ್ಲ್, ಓಕೆ. ನನ್ನ ಮಗಳಿದ್ದಂಗಳು. ಅಲ್ಲ ಒಂದು ಮುತ್ಕೊಡ ಏಯ್ ಹಾಂ ಸಾಕು. ಇದ್ರದ್ದು ಲೈಫ್ ಎಲ್ಲ ಚೆನ್ನಾಗಿರುತ್ತೆ. 10-12 ಇಯರ್ಸ್. ಜಾಸ್ತಿ ಊಟ ಹಾಕ್ಬಾರ್ದು. ಹಾಂ ಇವಕ್ಕೆಲ್ಲ ಇವಕ್ಕೆಲ್ಲ ಊಟ ಜಾಸ್ತಿ ಹಾಕಿದ್ರೆ ಭಾಳ ಗಲಾಟೆ ಮಾಡ್ತಾರೆ. ಹೌದಲ್ವಾ? ಸರ್ ಇಲ್ಲಿ ಪ್ರಾಣಿ ಅನ್ನೋದಕ್ಕಿಂತ ಮನೆಗೊಂದು ಮಕ್ಕಳುಗಳ ಥರ ಇರ್ತಾರೆ, ಮುದ್ರಿಸ್ತಾರೆ. ಅಲ್ವಾ? ನೋಡಿ ಕೇಳಿದ ತಕ್ಷಣ ಒಂದು ಮುತ್ಕೊಟ್ಲು. ನೋಡಿ ಅದಕ್ಕೆ ಎಂತ ಪ್ರೀತಿ. ಹೌದು. ಇದೆಲ್ಲ ಕಟಿಂಗ್ ಎಲ್ಲ ಮಾಡಿಸ್ತೀನಿ, ಸಮ್ಮರ್ ಕಟಿಂಗು ನಾನೇ ಮಾಡ್ಬಿಡ್ತೀನಿ. ಓಕೆ. ನೀವೇ ಕಟಿಂಗ್ ಮಾಡಿ? ನಾನೇ ಮಾಡ್ಬಿಡ್ತೀನಿ ಸರ್. ಇಲ್ಲಾಂದ್ರೆ 2,000 ಕೊಡಬೇಕು. ಒಂದು ಮಿಷಿನ್ ನಾನೇ ತಗೊಬಂದು ಕಟ್ ಮಾಡ್ಬಿಡ್ತೀನಿ ಸಮ್ಮರಲ್ಲಿ. ಒಂದ್ಸಲ ಕಟಿಂಗ್ ಮಾಡಕ್ಕೆ 2,000 ತಗೋ. 2,500 3,000 ಇದೆ. ಇದಿಷ್ಟು ಬುಷಿ ಆಗ್ಬಿಡುತ್ತೆ ಕೂದಲು. ಕರೆಕ್ಟ್ ನೋಡಿದೀನಿ ನಮ್ಮ ಕಸಿನ್. ಎಲ್ಲರೂ ಇದನ್ನ ಭಾಳ ಬರುತ್ತೆ ಎಲ್ಲ. ಇಲ್ಲಾಂದ್ರೆ ಕಣ್ಣ ಹತ್ರ ಎಲ್ಲ ಗಲೀಜ್ ಆಗ್ಬಿಡುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನು ಮಾಡ್ತೀನಿ, ಒಂದು 4 months ಒನ್ಸು ಕಟಿಂಗ್ ಮಾಡ್ತೀನಿ. ನೀವೇ ಮಾಡ್ತೀವಿ? ಭಾಳ ಗಲಾಟೆ ಮಾಡ್ತಾಳೆ ಕಟಿಂಗ್ ಮಾಡೋಕ್ಕೆ. ಓಕೆ. ನೀವು ಅವಾಗಲೇ ಹೇಳ್ತಿದ್ರಿ ನಿಮ್ಮ ಏನು ಹೋಟೆಲ್ ಬಿಸ್ನೆಸ್ ಶುರುವಾಗಿದ್ರ ಬಗ್ಗೆ, ಇದ್ರ ಬಗ್ಗೆ, ಚಿತ್ರರಂಗಕ್ಕೆ ಬಂದಿದ್ರ ಬಗ್ಗೆ ಹೆಂಗೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಹೆಂಗಾಯ್ತು ನಿಮ್ಮದು ಅಂತ? ಸರ್ ಸಿನಿಮಾದಲ್ಲಿ 85 ಸಿನಿಮಾ ಹೆಂಗಾಯ್ತು ಅಂದರೆ, ನಮಗೂ ಹಿಂಗೆ ಏನೋ ಒಂದು ಮನೇಲಿ ಒಂಚೂರು ಸ್ವಲ್ಪ ವಾರ ಆಯಿತು, ನಮಗೂ ಓದಲಿಲ್ಲ, ಇವನು ಹಾಳಾಗೋಗ್ಬಿಡ್ತಾನೆ ಅಂತ ಅಂದ್ಕೊಂಡ್ರು ಮನೆಯವರೆಲ್ಲ. ನಮ್ಗೆ ಅಂದ್ಕೊಂಡಿದ್ದವರೆಲ್ಲ ಹಂಗೆ. ನಾನು ಅವತ್ತು ನನ್ನ ತಂದೆಗೆ ಒಂದು ಮಾತಂದೆ, ನೀವು ಕಷ್ಟಪಟ್ಟು ಓದಿಸಿದ್ರಿ, ನಾನು ಓದೋಕ್ಕಾಗಲಿಲ್ಲ, ನನ್ನ ದಾರಿ ನಾನು ನೋಡ್ಕೋತೀನಿ, ನಿನ್ನ ಮೇಲೆ ನನಗೆ ₹1 ಕೊಡಬೇಡಿ, ನನ್ನ ಬಾಳು ನನ್ನ ಬದುಕು ನಾನು ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತೇಳಿ. ಮನೆಯೆಲ್ಲ ಚೆನ್ನಾಗಿದ್ವಿ ನಾವು. ಶ್ರೀಜಪ್ಪನ ಸ್ವಂತ ಮನೆ ಇತ್ತು, ಬಾಡಿಗೆ ಬರ್ತಾಯಿತ್ತು. ನಮ್ಮ ತಂದೆಯವ್ರು ಸೈಕಲ್ ಶಾಪ್ ಇತ್ತು, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ನಮ್ಮ ತಾಯಿ ಒಂದು ಚಿಕ್ಕದಾಗ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು. ಮನೆ ಚೆನ್ನಾಗೇ ಇದ್ರಿ? ಅವತ್ತಂದ್ರೆ ಇವತ್ತರೆಗೂ ಎಲ್ಲ ನಾವೆಲ್ಲ ಜೋಬಲ್ಲಿ ದುಡ್ಡು ನೋಡಿದವ್ರೆ. ಗೊತ್ತಾಯ್ತು. ಸೊ ಆ ಥರ ಇತ್ತು. ಏನೋ ಒಂದು ಬೇಜಾರಾಯ್ತು ಅವಾಗ, ಓದಲಿಲ್ಲ. ಸೊ ಏನು ಮಾಡಿದ್ವಿ, ನಮ್ಮ ಮನೆ ಮಾಡಿ ಮೇಲೆ ಒಬ್ಬ ಶಿವು ಅಂದ್ಬಿಟ್ಟು ಒಂದು ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡ್ತಿದ್ರು. ಸೊ ಅವರು ಜೊತೆ ಹೋಗ್ತಾ ಇದ್ದೆ ಅವಾಗ ನಾವು ಟೈಮ್ ಶೂಟಿಂಗ್ ಹೋಗೋದು, ಆಮೇಲೆ ಕಾಂಪೌಂಡಿಗೆ ಹೋಗೋದು ಪ್ಯಾಲೇಸಲ್ಲಿ. ಹಿಂಗೆ ಹೋಗ್ತಾ 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 ಗುರಿ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, 2 ನಕ್ಷತ್ರ ನಡೀತಾ ಇತ್ತು. ಹಿಂಗೆ ಒಂದೊಂದು ಆಗ್ತಾ ಇದ್ದಂಗೆ ನನಗೆ ಸಿನಿಮಾ ರಂಗಕ್ಕೆ ಹೋಗೋಣ ಅಂತ ಆಸೆ ಹತ್ತುತ್ತಾ ಇತ್ತು. ಹಂಗೂ ಹೆಂಗೋ ಸೇರಿಕೊಂಡು ಒಂದು ಕಾಸ್ಟ್ಯೂಮ್ ಅಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಫಸ್ಟ್ ಎಷ್ಟನೇ ಇಸ್ವಿ ಅದು? 86, 87 ಅನಿಸುತ್ತೆ. ಸೊ ಸಿನಿಮಾಗೆ ಸೇರಿಕೊಂಡ್ವಿ, ಆಯಿತು, ನಡೀತಾ ಇತ್ತು, ಗುರಿ ಎಲ್ಲ ನಡೀತಾ ಇತ್ತು ಶೂಟಿಂಗ್. ಒಂದು ಕಾಸ್ಟ್ಯೂಮ್ ಅಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಈ ಬಟ್ಟೆಗಳು ಹಾಕೋದು, ಶೂ ಹಾಕೋದು, ಇಮಿಡಿಯೇಟಾಗಿ ಎಮರ್ಜೆನ್ಸಿ ಟವಲ್ ಕೇಳಿದ್ರೆ ತೊಗೊಳಕ್ಕೆ ಕೊಡೋದು, ಆ ಥರದ್ದೆಲ್ಲ ಮಾಡ್ಕೊಂಡಿದ್ವಿ. ಒಂದು ಸಲ ಈ ಶ್ರುತಿ ಸೇರಿದಾಗ ಶೂಟಿಂಗ್ ಟೈಮಲ್ಲಿ ಪ್ಯಾಲೇಸಲ್ಲಿ ಒಂದು ನೈಟ್ ಶೂಟಿಂಗು ರೈನ್ ಎಫೆಕ್ಟ್ ಶೂಟ್ ಮಾಡ್ತಾಯಿದ್ವಿ. ಅವಾಗ HM ಲೈಟ್ ಅಂತ ಬರ್ತಾಯಿತ್ತು, ಈ ದೊಡ್ಡ ವೈಟ್ ಲೈಟ್ಗಳು ಬರ್ತಾಯಿತ್ತು. ಅದ್ರ ಮೇಲೆ ಟವಲ್ ಹಾಕ್ಬಿಡೋದು, ಈ ಥರ ಟವಲ್ನ ಮೇಲ್ಗಡೆ ಹಾಕ್ಬಿಡೋದು. ಒಂದು ಡ್ರೈ ಆಗಿರುತ್ತೆ, ಒಂದು ವೆಟ್ ಆಗಿರುತ್ತೆ, ಒಂದು ಡ್ರೈ ಆಗುತ್ತೆ, ತೊಗೊಂಡೋಗಿ ಹಾಕ್ಬಿಡೋದು. ಬಿಸಿಯಾಗಿರುತ್ತೆ, ತೊಗೊಂಡೋಗಿ ಈ ಥರ ಚಳಿಗಾಲದಲ್ಲಿ ಮಳೆ ಬೇರೆ, ರೈನ್ ಎಫೆಕ್ಟ್ ಶೂಟಿಂಗ್ ಮೈಗೆ ಒತ್ಸೋದು. ಈ ಥರ ಮಾಡಿ ಯಜಮಾನರು ಭಾಳ ಖುಷಿ ಪಟ್ಬಿಟ್ರು. ಯಾರು ಇವರು ತುಂಬ ಕೆಲಸ ಮಾಡ್ತಾರೆ, ಏನೋ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ಅಂತೇಳಿ ಸೊ ಕರ್ಕೊಂಬಂದು ಮೇಕಪ್ ಡಿಪಾರ್ಟ್ಮೆಂಟಿಗೆ ಬಂದೆ. ಅವಾಗ ಶಿವಣ್ಣ ಅವ್ರದ್ದು, ರಾಘಣ್ಣ ಅವ್ರದ್ದು, ಅಪ್ಪು ಅವ್ರದ್ದು, ನಮ್ಮ ಬಂಗಾರಪ್ಪ ಅವ್ರ ಮಗ ಅವ್ರದ್ದು, ಸೊ ಕುಮಾರ್ ಬಂಗಾರಪ್ಪ ಅವ್ರದ್ದು, ಇದೆಲ್ಲ ಮಧ್ಯದಲ್ಲಿ ಶಂಕರ್ನಾಗ್ ಅವ್ರ ಜೊತೆ, ರವಿಚಂದ್ರನ್ ಅವ್ರ ಜೊತೆ, ಹಿಂಗೆ ಎಲ್ಲ ಒಂದು ಹೊರಗಡೆ ಪಿಕ್ಚರ್ ಇಲ್ಲೇನ ಕೆಲಸ ಇಲ್ಲ, ಆಲ್ಮೋಸ್ಟ್ ಕೆಲಸ ಇರೋದು. ಯಾವಾಗನ ಗ್ಯಾಪ್ ಅಂದರೆ ಹೋಗ್ಬಿಡ್ತಿದ್ದೆ ಶೂಟಿಂಗ್ ಬೇರೆ ಕಡೆ. ಹಂಗೆ ಹೋಗೋವಾಗ ಶಂಕರ್ನಾಗ್ ಅವ್ರು ತುಂಬ ಪರಿಚಯ ಆಯಿತು. ಆಮೇಲೆ ರವಿಚಂದ್ರದ್ದು ಒಂದು 3 ಪಿಕ್ಚರ್ 4 ಪಿಕ್ಚರ್ ಕೆಲಸ ಮಾಡಿದೆ. ಅಂಜದ ಗಂಡು, ರಣಧೀರ, ಪ್ರೇಮಲೋಕನೂ ಲಾಸ್ಟಲ್ಲಿ ಮಾಡಿದೆ. ಸೊ ಇದೆಲ್ಲ ಮಾಡಿ ಒಂದು ಬಾಂಧವ್ಯ ಬೆಳೆದ್ಬಿಡ್ತು. ಸೊ ಯಾವುದೋ ಮಟ್ಟಕ್ಕೆ ಹೋದ್ವಿ, ಚೆನ್ನಾಗಿದ್ವಿ, ಇದ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ರಾಘಣ್ಣವ್ರಿಗೆ ಪರ್ಸನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಚಿರಂಜೀವಿ ಸುಧಾಕರ್, ನಂಜುಂಡಿ ಕಲ್ಯಾಣ, ಗಜಪತಿ ಗೌರವಂಗ 3 ಪಿಕ್ಚರು ಅವ್ರ ಪರ್ಸನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ರಿ. ಆವಾಗ ನಂಜುಂಡಿ ಕಲ್ಯಾಣಕ್ಕೆ ನಮ್ಮ ಮೇಡಮ್ ಅವ್ರು ಎಂಟ್ರಿ ಆದರು, ಯಾರು ಮಾಲಾಶ್ರೀ ಅವರು. ಅವ್ರು ಹಿಂಗೆ ಕೆಲಸ ಮಾಡ್ಕೊಂಡು ಜೊತೆಯಲ್ಲಿ ಇರ್ತಾಯಿದ್ದೆ. ಮೃತ್ಯುಂಜಯ ಶೂಟಿಂಗ್ ನಡೀತಾ ಇತ್ತು. ಅವರು ಸ್ವಲ್ಪ ಆವಾಗ ತಾನೇ ಹೊರಗಡೆ ಪಿಕ್ಚರ್ಗಳಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು. ಅವರು ಹುಡುಗಿಗೆ ಇದೇ ಥರ ರಂಜಾನು ಒಂದು ರಜಾ ಬೇಕಾಗಿತ್ತು, ಹುಡುಗಿ ಊರಿಗೆ ಹೋಗ್ಬೇಕಾಗಿತ್ತು. ಚಂದ್ರು ಜೊತೆಲಿ ಬಂದ್ಬಿಡಿ ಒಂದು 3 ದಿನ ಅಂತ ಕರ್ಕೊಂಡೋದ್ರು. 3 ದಿನ ಕೆಲಸ ಮಾಡಿದೆ. 4ನೇ ದಿನ ನನ್ನ ಪರ್ಸ್ನಲಾಗಿ ಮೇಕಪ್ ಮ್ಯಾನಾಗಿ ನನ್ನ ಜೊತೆ ಇದ್ದು ಬಿಡಿ, ನಾನು ರಾಘಣ್ಣಂಗೆ ಹೇಳ್ತೀನಿ. ನಾನು ಅಂದೆ, ಇಲ್ಲಮ್ಮ ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು, ನಮ್ಗೆ ವರ್ಷ ಎಲ್ಲ ಊಟ ಹಾಕತ್ತೆ, ನಂಗೆ ಬೇಡ, ಅವ್ರು ಹೋಗಿ ಅಂದರೆ ಮಾತ್ರ ಹೋಗ್ತೀನಿ,
ನಾನು ಬರ್ತೀನಿ ಅಂತ ಡಿಸಿಷನ್ ತೊಗೊಳಲ್ಲ. ನಾನು ಹೇಳ್ತೀನಿ ಬನ್ನಿ ಅಂತ ಕರ್ಕೊಂಡು ನೆಕ್ಸ್ಟ್ ಅವ್ರಿಗೆ ಮೇ 2 ಏನೋ ಏಪ್ರಿಲ್ 2 or ಮೇ 2 ಕಲ್ಯಾಣ ಮಂಟಪ ಶೂಟಿಂಗ್. ಅವಾಗ ರಾಘಣ್ಣನ ಹತ್ರ ಹೋಗಿ ಮೇಡಮ್ ಕೇಳಿದ್ದಾರೆ. ನಂಗೆ ರಾಘಣ್ಣ ಫೋನ್ ಮಾಡಿ ಕರೆದ್ರು, ಹೋದೆ. ಚಂದ್ರ ಹೋಗ್ರಿ ಜೊತೇಲಿ ಇರ್ರಿ ಚೆನ್ನಾಗಿರಿ ಅಂತ ಹೇಳಿದ್ರು. ಒಂದು 79 ಪಿಕ್ಚರ್ ಕೆಲಸ ಮಾಡಿದೆ, ತೆಲುಗು ಕನ್ನಡ. ಅವ್ರದ್ದು ಮಲ್ಲಾಶ್ರೀ ಅವ್ರದ್ದು 79 ಪಿಕ್ಚರ್ ಕೆಲಸ ಮಾಡಿದೆ. ಸಿನಿಮಾ ರಂಗ ಬೇಸರ ಆಯಿತು. ಏನೋ ನಾವು ನಮ್ಮದೇ ಆದ ಒಂದು ಸ್ವಯಂ ಉದ್ಯೋಗ ಮಾಡಬೇಕಲ್ಲ ಅಂತ ಹೇಳಿ 93ರಲ್ಲಿ ಹೋಟ್ಲ್ ಇಂಡಸ್ಟ್ರಿ ಕಾಲಿಟ್ಟೆ. ಆ ಕಾಲಕ್ಕೆ ಮಲ್ಲಾಶ್ರೀ ಅವರ ಪಾಪ್ಯುಲಾರಿಟಿ ಹೆಂಗಿತ್ತು ಅನ್ನೋದಕ್ಕೆ ಇವ್ರು ಹೇಳ್ತಾರೆ ಎಕ್ಸಾಂಪಲ್ 5 ವರ್ಷ 6 ವರ್ಷದಲ್ಲಿ ಹೌದು 79-80 ಸಿನಿಮಾ 3 years ಲೆಕ್ಕ. 90ರಲ್ಲೇ ಅವರು ಹೊರಗಡೆಗೆ ಬಂದಿದ್ದು. ಅದುವರೆಗೂ ಬರೇ ನಂಜುಂಡಿ ಕಲ್ಯಾಣ, ಗಜಪತಿ ಗೌರವಂಗ, ಮೃತ್ಯುಂಜಯ 3 ಪಿಕ್ಚರ್ ಮಾಡಿದ್ದು. 3 ವರ್ಷದಲ್ಲಿ 79 ಸಿನಿಮಾ. 79 ಸಿನಿಮಾ, ದಿನಕ್ಕೆ 4 ಪಿಕ್ಚರ್ 5 ಪಿಕ್ಚರ್ ಶೂಟಿಂಗ್ ಮಾಡ್ತಾರೆ. ಸ್ಕೆಡ್ಯೂಲೇ ಸಿಗ್ತಿರ್ಲಿಲ್ಲ ಅಂತ. ಇಲ್ಲ. ರಾಮಾಚಾರಿ ಸಿನಿಮಾಗೂ ಅವ್ರು ನೈಟ್ ಕೊಟ್ಟಿದ್ರು ಅಂತ. 48 ಅವರ್ ಶೂಟಿಂಗ್ ಮಾಡಿದ್ವಿ. ಅದು ಅಯ್ಯೋ ಆ ಪಿಕ್ಚರ್ ಕೆಲಸಗಳು ಮಾಡಿದ್ದು ಅದೆಲ್ಲ ಸವಿ ನೆನಪು. ಅದೆಲ್ಲ ತುಂಬ. ಆಮೇಲೆ ತುಂಬ ಒಳ್ಳೆ ಹುಡುಗಿ ಯಾರೋ ನಮ್ಮ ಮೇಡಮ್, ತುಂಬ ಅಂದರೆ ತುಂಬ ನಮ್ಮ ಫ್ಯಾಮಿಲಿಗಳ ಥರ ಇದ್ವಿ ಬಿಡಿ. ಇವತ್ತಿಗೂ ಅಷ್ಟೇ ನಾವೆಲ್ಲ ಓನರ್ಸ್ ಹತ್ರ ಚೆನ್ನಾಗಿದ್ವಿ. ಎಲ್ಲರೂ ಗೌರವ ಕೊಡ್ತಾರೆ, ಎಲ್ಲರೂ ಪ್ರೀತಿ ತೋರಿಸ್ತಾರೆ, ಎಲ್ಲ ಬೆಲೆ ಕೊಡ್ತಾರೆ. ಅದೆಲ್ಲ ಒಂದು ನಮ್ಮ ಬಾಂಡಿಂಗ್ ಅಲ್ವಾ, ಬೆಳೆದು ಬಂದಿದ್ದೀವಿ, ಖುಷಿ ಆಗುತ್ತೆ. ಸೊ ಹಂಗೆ ಯಾಕೋ ಒಂದು ಬೇಜಾರು ಆಯಿತು 93ರಲ್ಲಿ. ಒಂದು ಮಾಡೋಣ ಅಂತೇಳಿ ಫಸ್ಟು ಒಂದು ಕ್ಯಾರಿಯರ್ ಫುಡ್ಡು, ಆಮೇಲೆ ಮನೆಗಳಿಗೆ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ಪ್ಲಂಬರ್ ಬೇಕಾದರೆ ಕರ್ಕೊಬರೋದು, ಎಲೆಕ್ಟ್ರಿಷಿಯನ್ ಕರ್ಕೊಬರೋದು, ಆ ಥರದ್ದು ಒಂದು ಚಾರ್ಟ್ ಮಾಡಿ ನಿಮ್ಗೆ ಸರ್ವಿಸ್ ಕೊಡ್ತೀವಿ, ಸರ್ವಿಸ್ ಓರಿಯೆಂಟೆಡ್ ಅಂತ ಮಾಡಿದ್ವಿ. ಏನು ಅಂತ ಕ್ಲಿಕ್ ಆಗಲಿಲ್ಲ. ಇದೇ ಮಲ್ಲಿಗೆ ಹಾಸ್ಪಿಟ್ಲ್ ಮುಂದೆ ಒಂದು ಆಸ್ಟ್ರೇಲಿಯಲ್ ಆಫೀಸ್ ಇತ್ತು. ಆ ಆಫೀಸ್ಗೆ ಒಂದು 2 ಕ್ಯಾರಿಯರ್ ಊಟ ಸಿಕ್ತು. ಪಕ್ಕದಲ್ಲಿ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಒಂದು 2 ಕ್ಯಾರಿಯರ್ ಊಟ ಸಿಕ್ತು. ಬಂದರೆ ಆ ಟೈಮಲ್ಲಿ ಲಂಚ್ ಅವರ್ಸಲ್ಲಿ ಹೆವಿ ಕ್ರೌಡ್ ಇತ್ತು. ಇಲ್ಲಿ ಮಾಡಿದ್ರೆ ಹೋಟ್ಲ್ ವ್ಯಾಪಾರ ಆಗುತ್ತೆ ಅಂತ ನೆಕ್ಸ್ಟ್ ಡೇನೇ ಇಮ್ಮಿಡಿಯೇಟಾಗಿ ಮಾಡಿಬಿಟ್ಟೆ, ಟೇಬಲ್ ಹಾಕಿ. ಸಕ್ಸಸ್ ಆಯಿತು. ಹಂಗೆ ಹತ್ಕೊಂಡು ಬಂದ್ವಿ. ಇವತ್ತರೆಗೂ ಹತ್ಕೊಂಡು ಹೋಯ್ತಾನೇ ಇದೀವಿ. ಅಲ್ಲಿಂದ ಜೀವನ ಅಲ್ಲಿಂದ ಆಯಿತು. ಆಮೇಲೆ 2093ರಲ್ಲಿ ಫುಟ್ಪಾತು, 2005ರಲ್ಲಿ ಹೋಟ್ಲು, ಆಮೇಲೆ ಇವಾಗ 2022ರಲ್ಲಿ ಒಂದು ದೊಡ್ಡ ಹೋಟ್ಲು ಅಷ್ಟೆ. ಇಲ್ಲೇ ಸರ್ಕಲಲ್ಲೇ ಅಪ್ಪಾಜಿ ಊಟ ಕೇಳಿದ್ದು ಸರ್ಕಲ್ ಶಿವಾನಂದದಲ್ಲೇ. ಯಾವ ನಾನು ಇವತ್ತು ಬಿಸ್ನೆಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೂ ಶಿವಾನಂದ. ಲೀಸ್ಗೆ ಹಾಕೊಂಡಿದ್ರು ಒಂದು ಇಲ್ಲಿ ಮನೇಲಿ ಒಂದಲ್ಲಿ ಇದ್ದೀನಿ, ನಾನು ಇಲ್ಲೇ ದುಡಿದು ಇಲ್ಲಿದ್ದೀನಿ ಅಂದರೆ ಅದಕ್ಕೊಂದು ಸಾರ್ಥಕತೆ ಅಲ್ವಾ. ಅದೊಂದಂತೂ ನನಗೊಂದು ಹೆಮ್ಮೆ ಆಗುತ್ತೆ. ಆಮೇಲೆ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಬಂತು, ತುಂಬ ಹೈಕ್ ಆಯಿತು, ತುಂಬ ಎಲ್ಲರೂ ಕೇಳಿದ್ರು, ತುಂಬ ಪ್ರೀತಿ ತೋರಿಸಿದ್ರು. ಹಂಗನ್ಬಿಟ್ಟು ಸುಮಾರು ಜನಕ್ಕೆ ಬ್ರಾಂಚಸ್ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ ಅಂತ ಫ್ರಾಂಚೈಸಿ ಕೊಡೋ ಒಂದು ಟ್ರೆಂಡ್ ಇದೆ. ಎಲ್ಲ ಸಕ್ಸಸ್ ಆಗಿಬಿಟ್ರೆ ಆಗೋದು. ನಾನು ತುಂಬ ಜನ ಕೇಳಿದ್ರು, ನಾನು ಮೋಸ ಮಾಡ್ತೀನಿ ಸರ್ ನಿಮ್ಗೆ ಫ್ರಾಂಚೈಸಿ ಕೊಟ್ಟರೆ. ನಾನು ನಿಮಗೆ ಫ್ರಾಂಚೈಸಿ ಕೊಡ್ತೀನಿ, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ, ಆದರೆ ಮೋಸ ಮಾಡ್ತೀನಿ. ನೀವು 3 ದಿನ ಮಾಡೋದು, 4ನೇ ದಿನ ಮಾಡಲ್ಲ. ಆಮೇಲೆ ಬ್ರ್ಯಾಂಡ್ ಹಾಳಾಗುತ್ತೆ. ಅವ್ರು ಏನಾದ್ರು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಚಾಲು ಅದೇ ಹಾಳಾಗೋದು. ಯಾಕಂದರೆ ನಮ್ಮ ಹತ್ರ ದುಡ್ಡಿದೆ ಅಂತ ಹೋಟ್ಲು ಮಾಡೋಕ್ಕಾಗಲ್ಲ. ದುಡ್ಡೇ ಬೇರೆ, ಹೋಟ್ಲೇ ಬೇರೆ. ಹೋಟ್ಲು ನಡೆಯೋದೇ ಒಬ್ಬ ಬಟನಿಂದ. ನಿಜ. ಅವನೇ ಸೂತ್ರಧಾರ, ಸೋಲ್ ಸಿಂಗಲ್. ಅವನಿದ್ರೆ ಎಲ್ಲ, ಅವನಿಲ್ಲ ಅಂದರೆ ನೀವೇನೂ ಇಲ್ಲ. ದುಡ್ಡಿದೆ, ಏನು ತೊಗೊಂಡು ಹೋಗಲ್ಲ, ಲಾಸ್ಟ್ ಮಾಡ್ಕೊಂಡು ಮನೆಗೆ ಬರ್ತೀವಿ. ಅದು ಯಾಕೆ ಮಾಡಬೇಕು? ಇದಕ್ಕೆ A to Z ಕೊಡಬೇಕು. ನೀವು ಇದಕ್ಕೆ ನಿಮ್ಮ ಸಂಪೂರ್ಣ ಸಮಯ ಎಲ್ಲದನ್ನು ಹಾಕಬೇಕು. ಹೌದು, ತುಂಬ ಎಫೆಕ್ಟ್ ಇದೆ ಸರ್. ತುಂಬ ನಾವು ಎಷ್ಟು ಡೀಪಾಗಿ ಹೋಗ್ತೀವಿ ಅಷ್ಟು ನಿಮಗೆ ಬೆಲೆ ಸಿಗುತ್ತೆ. ನಾವು ಡೀಪಾಗಿ ಹೋಗಲ್ಲ, ಏನಿಲ್ಲ ಬಿಡಿ, ನಾವು ಮೇಲ್ಮೇಲೆ ನೋಡ್ತೀವಿ, ಏನು ಕೊಡ್ತೀರೋ ಗೌಡ್ರೆ ಅಂತಾರಲ್ಲ, ಮೇಲ್ಮೇಲೆ ಹೋಗ್ತೀವಿ, ಎಲ್ಲ ಹಾಳು ಮಾಡ್ತಾರೆ, ಸೀದಾ ಹೋಗ್ತಾರೆ. ಕಳ್ತ ಹುಡುಗರು ಕರ್ಕೊಂಡು ಹೋಗ್ತಾರೆ, ಕುಡಿಸ್ತಾರೆ, ಹಾಳು ಮಾಡ್ತಾರೆ, ಕೆಡಿಸ್ತಾರೆ. ಅವ್ರಿಗೇನು ಕೆಲಸ ಆಗಬೇಕು ಅಂತಾರೆ, ಅವ್ರೇನು ಕೇಳ್ತಾರೆ ಅಡಿಟ್ ಆಗಿದ್ದು ಅವ್ನಿಗೆ ಅದಕ್ಕೆ ಕೊಟ್ಟರೆ ಅವನದನ್ನು ನೋಡ್ಕೊಂಡು ಹೋಗ್ತಾನೆ. ಎಷ್ಟು ದಿನ ನಡೆಯುತ್ತೆ? ನಡೆಯಲ್ಲ. ಅದಕ್ಕೆ ಹೇಳೋದು ಕೆಲಸ ಕಲೀರಿ. ಓನರ್ ಆದವ್ರು ಅದು ಅಟ್ಲೀಸ್ಟ್ ಒಂದು 50% ಕೆಲಸ ಕಲೀರಿ, ಅದ್ರ ಬಗ್ಗೆ ಬೆಲೆ ಕೊಡಿ. ನೀವು 100% ಕಲಿತೀರಾ. ನೀವು ಕಲಿತೇ ಇಲ್ಲ, ನಾನು ಬರೀ ನಾವು ಓನರ್ ಅಂತ ದುಡ್ಡಿದೆ ಅಂದರೆ ತುಂಬ ಕಷ್ಟ. ಒಂದು ಟೀ ಶಾಪ್ ಮಾಡಿದ್ರು ಓನರ್ ಆದವನಿಗೆ ದುಡ್ಡು ಹಾಕಿದವನಿಗೆ ಫಸ್ಟ್ ಟೀ ಮಾಡಕ್ಕೆ ಬರಬೇಕು. ಟೀ 1 ಲೀಟ್ರ್ ಹಾಲಿಗೆ ಎಷ್ಟು ಟೀ ಹೋಗುತ್ತೆ, ಎಷ್ಟು ಹಾಕಿದ್ರೆ ಪೌಡ್ರ್ ಟೀ ಬರುತ್ತೆ, ಎಷ್ಟು ಕೆಜಿ ಸಕ್ಕರೆ ಹಾಕಿದ್ರೆ ಟೀ ಆಯ್ತದೆ ಅಂತ ಗೊತ್ತಿರಬೇಕು. ಈಗ ಏನು ಗೊತ್ತಿರೋಲ್ಲ, ಮಾಡಿಬಿಡ್ತಾರೆ. ಸಾರ್ ನೋಡಿ ಸರ್ ಮೋಸ ಮಾಡ್ಬಿಟ್ಟ, ನೋಡಿ ಸರ್ ಅಂದರೆ ನಾವು ಯಾಕೆ ಕೆಟ್ಟ ಹೆಸರು ತೊಗೋಬೇಕು? ನನಗೆ ಪೌಡ್ರಸ್ ಮಾಡಿ ಸರ್ ಅಂತಾರೆ, ಇದು ಮಾಡಿ ಫ್ರಾಂಚೈಸಿ ಕೊಡಿ ಅಂತಾರೆ. ನನಗಿಷ್ಟ. ನನಗೆ ಮಾಡಿ ದಿನ ಒಂದು 100 kg ಹೋಗ್ಬೋದು ಪೌಡ್ರಸ್ಸು. ಸರ್ ಪೌಡ್ರ್ ಮಾಡ್ತೀವಿ ಕರೆಕ್ಟೇ, ಅದೇ ಎಷ್ಟು ದಿನ ಇಟ್ಕೋಬೇಕಂದ್ರೆ ಅದಕ್ಕೆ ಕೆಮಿಕಲ್ ಹಾಕಲೇಬೇಕು, ಪ್ರಿಸರ್ವೇಟಿವ್ಸ್ ಹಾಕಲೇಬೇಕು. ಅದು ಹಾಕಿದಾಗ ಲೈಫ್ ಇರೋಲ್ಲ. ಯಾಕೆ ನಾವು ಆರೋಗ್ಯ ಕೆಡಿಸೋಣ?
ನಮ್ಮಲ್ಲಿರೋದನ್ನ ನಾವು ಇವತ್ತು ಇರೋದೇ ಆರೋಗ್ಯನೇ ಇಲ್ಲ, ಯಾವುದ್ರಲ್ಲಿ ಎಲ್ಲ ರೆಡಿಮೇಡ್ ಫುಡ್ಸು. ನಿಜ ನಿಜ. ಈಗ ಒಂದು ಮಸಾಲೆ ಆಗಲಿ ಎಲ್ಲಾನು ರೆಡಿಮೇಡೆ. ಯಾವ್ದು ತಂದು ಸೊಪ್ಪು ತಗೊಳ್ಳಿ ಆ ಫ್ಲೇವರೇ ಇರಲ್ಲ. ಹಂಗಿದ್ದಾಗ ನಾವು ಯಾವ ಒರಿಜಿನಲ್ ಅಂತ ಕೊಡ್ತೀವಿ? ಏನೋ ಕೆಟ್ಟೋಯ್ತು ನೋಡಿ, ಹೆಸರು ಕೇಳೋದು ನಂದೇ ತಾನೆ. ಬೇಡ ಅಂತ ಯಾವುದೂ ಮಾಡಿಲ್ಲ. ನೋಡೋಣ, ದೇವರಿದ್ದಾನೆ, ನಮ್ಮ ಕೈಯಲ್ಲಿ ಏನು ಮಾಡಿಸ್ತಾನೆ. 86, 87ರಲ್ಲಿ ಸಿನಿಮಾಗೆ ಬಂದ್ರಿ ಅಂತ. ಹೇಗಿತ್ತು ಸಿನಿಮಾ ರಂಗದ? ನಾವು ಸಿನಿಮಾ ಸೇರಿದಾಗ ಆಗ್ತಾನೆ ಕನ್ನಡ ಪಿಕ್ಚರ್ಗಳು ಬೆಂಗಳೂರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್. ಮುಂಚೆ ಎಲ್ಲ ನಮಗೆ ಚೆನ್ನೈಯಲ್ಲೇ ಶೂಟ್ ಮಾಡ್ತಾ ಇದ್ವಿ ಸ್ಟುಡಿಯೋದಲ್ಲಿ. ಯಾವಾಗ ಅಪ್ಪಾಜಿ ಪಿಕ್ಚರ್ಸ್ ಎಲ್ಲ ಸ್ಟಾರ್ಟ್ ಆಯಿತು 84, 85, 85 ಆದಮೇಲೆ ಒಂದೊಂದು 87ಕ್ಕೆ 88ಕ್ಕೆ ನಾವು ಅವ್ರು ಇಲ್ಲಿ ಮನೆ ಶಿಫ್ಟ್ ಆಗಿದ್ದು, ಸದಾಶಿವನಗರ ಮನೆಗೆ. ಅದಕ್ಕೆ ಮುಂಚೆ ಗೋವಿಂದಣ್ಣವ್ರ ಮನೆ ಇತ್ತು 12th ಕ್ಲಾಸಲ್ಲಿ, ಆ ಮನೇಲಿ ಸ್ಟೇ ಆಗ್ತಾಯಿದ್ರು. ಇಲ್ಲಾಂದ್ರೆ ಐಲ್ಯಾಂಡ್ಸ್ ಹೋಟ್ಲಲ್ಲಿ ಸ್ಟೇ ಆಗ್ತಾಯಿದ್ವಿ. ನಾವೆಲ್ಲ ಐಲ್ಯಾಂಡ್ಸ್ ಹೋಟ್ಲಲ್ಲೇ ಸ್ಟೇ ಆಗ್ತಾಯಿದ್ವಿ ಸರ್. ಆವಾಗ ಕೆಲಸಗಾರಕ್ಕೆ ಬೆಲೆ ಇತ್ತು, ಡಿಪಾರ್ಟ್ಮೆಂಟಿಗೆ, ಮೇಕಪ್ ಡಿಪಾರ್ಟ್ಮೆಂಟಿಗೆ ಬೆಲೆ ಇತ್ತು. ಸೊ ನಮಗೂ ತುಂಬ ಚೆನ್ನಾಗಿ ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾಯಿದ್ವಿ. ಸೊ ಪ್ರತಿಯೊಂದು ಶಾರ್ಟ್ ಕಂಟಿನ್ಯೂಟಿಗಳು ನೋಡ್ತಾ ಇದ್ವಿ. ಎಲ್ಲ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡಾಗ ಸರ್ ಅದು ನೋಡಿ ಅದೇನೋ ಬ್ಲಡ್ ಬಂದಿತ್ತಾ, ಇವಾಗ ಬ್ಲಡ್ ಇಲ್ಲ. ಆಮೇಲೆ ಬಟ್ಟೆ ಗಲೀಜಾಗಿತ್ತು. ಆ ಥರ ನಾವೇ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ವಿ, ಅದು ತಗೋತಾ ಇದ್ರು. ಈಗ ಯಾರಿಗಾರ ನಿಮ್ಮ ಮುಟ್ಕೊಂಡು ನಿಮ್ಗೆ ಕೆಲಸ ಮಾಡ್ಯಾ ಅಂತಾರೆ. ಆವತ್ತಿನ ದಿನ ತುಂಬ ಬೆಲೆ ಇತ್ತು. ನಾವು ಆದಷ್ಟು ಬೇಗ ನಾವು ಒಂದು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಿನ್ಸಿಯಾರಿಟಿನೇ ಅದ್ರಲ್ಲಿ ಬದುಕಿಸಿದ್ದು. ನೋಡಿ, ಅವತ್ತು ಟವಲ್ ಹಾಕಿಲ್ಲ ಅಂದರೆ ನನಗೆ ಯಜಮಾನ ಅಷ್ಟು ಡೀಪಾಗಿ ರೀಚ್ ಆಗೋಕ್ಕಾಗ್ತಾ ಇಲ್ಲ. ನಾವು ಒಂದೇ ಬೆಡ್ಡಲ್ಲಿ ಮನಗಿದ್ದೀವಿ. ನಾವು ಅವ್ರು ಏನು ತಿಂತಾರೋ ಅದು ನಮ್ಗೆ ತಿನ್ನಿಸಿದ್ದಾರೆ. ಎಲ್ಲನ ಕರ್ಕೊಂಡೋಗ ಗೌರವ ಕೊಟ್ಟಿದ್ದಾರೆ. ಆ ಮನೆಗಳಲ್ಲಿ ಊಟ ಮಾಡಿದ್ದೀವಿ. ಈ ಎಲ್ಲರೂ ಸಮಾನವಾಗಿ ಒಂದು ಡೈನಿಂಗ್ ಟೇಬಲ್ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಇದೆಲ್ಲ ತುಂಬ ಒಳ್ಳೆ ಗೌರವಗಳಿತ್ತು. ರವಿ ಸರ್ಗೆ ಟಚಪ್ ಬ್ಯಾಗ್ ಹಿಂಗೆ ಇಟ್ಕೋಬೇಕಾಗಿತ್ತು. ನಾನು ಒಂದು 3 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಸೊ ಅವನ್ನೆಲ್ಲ ಅನುಭವಗಳು. ಆ ಕೆಲಸಕ್ಕೊಂದು ಖುಷಿ ಪಟ್ಟರೆ ಎಲ್ಲನೂ ಚೆನ್ನಾಗಿರುತ್ತೆ. ಶ್ರಮ ಅಂದ್ಬಿಟ್ರೆ ಯಾವುದೂ ಖುಷಿ ಆಗಲ್ಲ. ಶ್ರಮ ಅಂದಾಗ ಅದನ್ನು ಕೆಲಸ ಅಂತ ತೊಗೊಳ್ಳಿ, ಖುಷಿಯಾಗಿ ತೊಗೊಳ್ಳಿ. ಪ್ರತಿಯೊಂದು ಕೆಲಸನೂ ಕಷ್ಟ ಆಗಲ್ಲ. ನಿಜ. ಸೊ ನಾವು ತುಂಬ ಹೇಗಿದ್ದೀವಿ, ಅಯ್ಯೋ ನಮ್ಮನ್ನೆಲ್ಲ ಕರ್ನಾಟಕದವರು ಅಂತ ಹೇಳಿ ತಮಿಳ್ನಾಡು ಟೆಕ್ನಿಷಿಯನ್ಸ್ ಎಲ್ಲ ಗಲಾಟೆಗಳು ಮಾಡ್ತಾಯಿದ್ರು. ಎಲ್ಲೂ ಮುಂದೆ ಬಿಡ್ತಾ ಇರಲಿಲ್ಲ. ನಮಗೆ ಯಜಮಾನರುಗಳ ಸಪೋರ್ಟ್ ಇತ್ತು ಅಂತ ಬಚಾವಾಗ್ಬಿಟ್ವಿ. ನನಗೆ ಶಿವಣ್ಣವರು ನಿನ್ನಲ್ಲಿರೋ ಸಿನ್ಸಿಯಾರಿಟಿಗೆ ನೀನು ಬೇಡ ಸಿನಿಮಾ, ಹೋಗಿ ಅಲ್ಲಿ ಮೇಕಪ್ ಮ್ಯಾನಾಗೆ ಚಂದನದಲ್ಲಿ ಹಾಕ್ಕೊಟ್ಬಿಡ್ತೀನಿ, ಕೆಲಸಕ್ಕೆ ಸೇರ್ಕೋಗು ಅಂತ ತುಂಬ ಪ್ರೆಷರ್ ಮಾಡಿದರು. ನಾನು ನಿಮ್ಮನ್ನು ಬಿಟ್ಟು ಹೆಂಗೆ ಹೋಗೋದು ಅಂತ ಹೋಗಲಿಲ್ಲ. ಹಿಂಗೆ ಮೊನ್ನೆ ಹೋಗಿ ಅಲ್ಲೇ ಬಣ್ಣ ಹಚ್ಕೊಂಡೆ. ಜಾನ್ವಿ ಅವ್ರದ್ದೊಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗಲ್ಲ ಅಡಿಗೆ ಅಲ್ಲಿ ಹೋಗ್ಬಿಟ್ಟು ಮೊನ್ನೆ ಮೇಕಪ್ ಹಾಕಿದ್ರೆ ಖುಷಿ ಆಯಿತು. ನಾನು ಮುಂಚೆಯಲ್ಲಿ ಒಂದು ಮೇಕಪ್ ಮ್ಯಾನ್ ಆಗಬೇಕಾಗಿತ್ತು. ಇವತ್ತು ಅದೇ ಮೇಕಪ್ ಆರ್ಟಿಸ್ಟಾಗಿ ಹೋಗಿದ್ದೀನಿ, ಮೇಕಪ್ ಆರ್ಟಿಸ್ಟಾಗಿ ಹೋಗಿದ್ದೀನಿ. ನೋಡಿ ಅದೃಷ್ಟ ಇದೆಲ್ಲ ಬರುತ್ತೆ. ನೋಡಿ, ಹಳೇದನ್ನು ಮೆಲ್ಕಾಗ್ತಾ ಇರಬೇಕು. ನಾವು ಅಂದ್ಕೊಂಡಿದ್ವಿ ಇದನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ವಿ, ಯಾಕೆ ಈ ಸಾಧನೆ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕು ನಾವು. ಅವತ್ತು ಅಲ್ಲಿ ಹೋದಾಗ ನಾನು ನಿಜವಾಗ್ಲೂ ಕೈ ಮುಗಿದ್ಬಿಟ್ಟು ಹೊರಗಡೆ ಹೋದೆ. ನನಗೆ ಅವತ್ತು ಹೋಗಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಿದ್ದೆ. ಕರೆಕ್ಟ್. ಸೊ ಅದು ಒಂದು ಗೌರವನೇ ಬೇರೆ ಇರ್ತಾಯಿತ್ತು. ಇವಾಗಲೂ ಚೆನ್ನಾಗಿದ್ದೀವಿ, ಆದರೆ ಅದೊಂದೆಲ್ಲ ಅವಾಗೆಲ್ಲ ಗೌರ್ಮೆಂಟ್ ಕೆಲಸ ಅಂದರೆ ಅದಕ್ಕೊಂದು ಬೆಲೆ. ಸಿನಿಮಾ ಅಂದರೆ ಹೊರಗಡೆ ಹೊಡೆದ್ಬಿಡೋದು, ಎಣ್ಣೆ ಕೊಡ್ತಾ ಇರಲಿಲ್ಲ. ಅದೊಂದು ಭಯ ಇತ್ತು ನನಗೆ, ಎಲ್ಲಿ ಹೆಣ್ಣು ಕೊಡಲ್ವೋ ಅನ್ನೋ ಭಯ ಇತ್ತು. ಆ ಥರ ಎಲ್ಲ ಇದ್ದು ಕಷ್ಟಪಟ್ವಿ, ತುಂಬ ಒಳ್ಳೆ ಹೆಸರು ಮಾಡಿದ್ವಿ. ಒಳ್ಳೊಳ್ಳೆ ಜಾಗದಲ್ಲಿ ಒಳ್ಳೊಳ್ಳೆ ಓನರ್ಗಳ ಜೊತೆ ಕೆಲಸ ಮಾಡಿದ್ದಿಂದ, ಯಜಮಾನ್ರ ಮನೆಯಲ್ಲಾಗಲಿ, ನಮ್ಮ ಮಾಲೇಶ್ವರ ಮನೆಯಲ್ಲಾಗಲಿ. ಸೊ ನಾವು ನಮಗೆ ಆಮೇಲೆ ಶಂಕರ್ನಗರ ಹತ್ರ ಕೆಲಸ ಮಾಡಿದ ಅನುಭವಗಳು, ರವಿ ಸರ್ ಹತ್ರ ಮಾಡಿದ ಒಂಥರ ಅನುಭವ. ಅವ್ರ ವರ್ಕ್ಮ್ಯಾನ್ಶಿಪ್ಪೇ ಬೇರೆ ಥರ ಇತ್ತು. ಅದೆಲ್ಲ ಖುಷಿ ತರ್ತಾ ಇತ್ತು. ನಾವೆಲ್ಲ ನೈಟ್ ಆ್ಯಂಡ್ ಡೇ ಶೂಟಿಂಗ್ ಮಾಡಿದ್ದೀವಿ. ನಾವು ರಾಮಾಚಾರಿ ಪಿಕ್ಚರ್ 48 ಗಂಟೆ ಶೂಟಿಂಗ್ ಮಾಡಿದ್ದೀವಿ. ಮೈಸೂರು ಮುಗಿಸ್ಕೊಂಬಂದು ದೇವನಹಳ್ಳಿ ಹತ್ರ ಒಂದು ಶಕ್ತಿ ಬಿಸ್ಕೆಟ್ ಫ್ಯಾಕ್ಟ್ರಿ ಇತ್ತು, ಅಲ್ಲೊಂದು ಎಪಿಸೋಡ್ ಮಾಡ್ಕೊಂಡು ಆಮೇಲೆ ಪ್ಯಾಕಪ್ ಆಯಿತು. ಮೈಸೂರಿಂದ ಶೂಟಿಂಗ್ ಮುಗಿಸ್ಕೊಂಬಂದು ತಿರ್ಗಾ ಇಲ್ಲಿ ಶಕ್ತಿ ಬಿಸ್ಕೆಟ್ ಫ್ಯಾಕ್ಟ್ರಿ ಶೂಟಿಂಗ್ ಮಾಡಿ ಪ್ಯಾಕಪ್ ಮಾಡಿದ್ದೀವಿ. ಎಲ್ಲ ಅವತ್ತೆಲ್ಲ ಶ್ರಮ ಪಟ್ವಿ. ನಮ್ಮ ಮೇಡಮ್ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ರು, ನಾವು ದುಡಿದ್ವಿ, ಚೆನ್ನಾಗಿ ತಿಂದ್ವಿ, ಒಳ್ಳೊಳ್ಳೆ ಹೆಸರು ಬಂತು, ಗೌರವ ಬಂತು. ಏನೋ ಒಂದು ಕಾರಣ ಆಯಿತು, ಬೇಡ ಅನಿಸ್ತು ಸಿನಿಮಾ. ಒಂದು ಓನರ್ ಕಮ್ ಡ್ರೈವರ್ ಆಗೋಣ, ಎಷ್ಟು ದಿನ ನಾವು ಬರೋದು ಕೂಲಿ ಕೆಲಸದವರಾಗಿರೋದು ಅಂಥೇಳಿ ಹೋಟ್ಲ್ ಇಂಡಸ್ಟ್ರಿಗೆ ಬಂದೆ. ಆ ತಾಯಿ ಅನ್ನಪೂರ್ಣೇಶ್ವರಿಗೆ ಕೈ ಕೊಟ್ಟರು, ತುಂಬ ಚೆನ್ನಾಗಿ ನಡೀತಾ ಇದೆ. 4 ಜನಕ್ಕೆ ಅಡುಗೆ ಕಲಿಸ್ಕೊಡ್ತಾ ಇದ್ದೀವಿ. ಇನ್ನೂ ಖುಷಿ ಆಗುತ್ತೆ. ಇನ್ನೂ 400 ಅಡುಗೆ ಮಾಡೋಣ, 400 ಥರ ತೋರಿಸೋಣ ಅಂತ ಹೇಳಿ ಎಲ್ಲೋ ಒಂದು ಸಣ್ಣ ಪರದೆ ನಮ್ಮನ್ನು ಎಲ್ಲೋ ಒಂದು ಮಟ್ಟಿಗೆ ಕರ್ಕೊಂಡು ಹೋಗಿದೆ. ಒಂದು ಸೋಷಿಯಲ್ ಮೀಡಿಯಾ ಇವತ್ತು. ಹೌದೌದು, ಎಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ. ನಮ್ಮ ಸೋಷಿಯಲ್ ಮೀಡಿಯಾದವ್ರು ಎಲ್ಲರಿಗೂ ನಿಮ್ಮ ಪ್ರಚಾರ, ನಿಮ್ಮ ಪ್ರೀತಿ, ನಾವೇನೇ ಶ್ರಮ ಪಟ್ಟಿರ್ಬೋದು, ಆ ಪ್ರಚಾರ ಅನ್ನೋದಿದೆಯಲ್ಲ ಅದು ತುಂಬ ದೊಡ್ಡ ಕೆಲಸ. ಅದನ್ನು ನೀವು ತುಂಬ ಮಟ್ಟಿಗೆ ತೊಗೊಂಡೋದ್ರೆ ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ, ನಿಮ್ಮ ಗೌರವ ಹಿಂಗೆ ಕೊಡ್ತಾಯಿರಿ. ನನ್ನಲ್ಲಿ ಏನಿರುತ್ತೆ ಅದನ್ನು ನಿಮ್ಮ ಮನಸ್ಪೂರ್ವಕವಾಗಿ ಮಾಡಿಕೊಡ್ತೀನಿ. ನಿಮ್ಮ ಖುಷಿಯಾಗಿ ಹಂಗೆ ಅಂತೀರಿ.
ಮಾಲಾಶ್ರೀ ಅವ್ರ ಜೊತೆ ಕೆಲಸ ಮಾಡಿದ ಅನುಭವಗಳು ಹೇಳಿ. ಮಾಲಾಶ್ರೀ ಅಂದಾಗ ಏನು? ಸರ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುಮ್ಮನೆ ಹೋದೆ, ಜೊತೆಲಿ ಹೋದೆ, ಮೇಕಪ್ ಮ್ಯಾನ್ ಆದೆ, ಒಳ್ಳೆ ಗೌರವ ಸಿಕ್ತು, ತುಂಬ ಬೆಲೆ ಸಿಕ್ತು. ಶ್ರಮ, ಮನೆಗೆ ಯಾವಾಗ ಹೋಗ್ತೀವಿ ಮನೆಗೆ ಯಾವಾಗ ಬರ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಮನೆಯೇ ಮರ್ತ್ಬಿಟ್ಟಿದ್ವಿ ಬಿಡಿ. ಆ 3 ವರ್ಷ ಮನೆಯೇ ಮರ್ತ್ಬಿಟ್ಟಿದ್ವಿ. ಓಕೆ. ಏನು ಬೆಳಿಗ್ಗೆ ಒಂದು ಪಿಕ್ಚರ್ ಶೂಟಿಂಗು 9 ಗಂಟೆಗೆ ಪೂಜೆ ಆಯಿತು, 4 ಗಂಟೆಗೆ ತಿರ್ಗಿ ಇನ್ನೊಂದು ಗಂಟೆ ಕಾಲ್ ಶೀಟು, ತಿರ್ಗಿ 8 ಗಂಟೆಗೆ ಒಂದು ಕಾಲ್ ಶೀಟು, 12:30 1 ಗಂಟೆ ಮನೆಗೆ ಬರ್ತಾಯಿದ್ವಿ. ಹಿಂಗೆ ದಿನ 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 ಹೆಚ್ಚುತ್ತಾ ಇತ್ತು ಬಿಟ್ಟೆ, ಕಮ್ಮಿ ಅಂತೂ ಆಗಿಲ್ಲ. ಆಲ್ಮೋಸ್ಟ್ ಮೈಸೂರಲ್ಲಿ ಶೂಟಿಂಗು, ಸೊ ಮೈಸೂರಲ್ಲಿ ಶೂಟಿಂಗು ಬಿಟ್ಟರೆ ಚಿಕ್ಕಮಂಗ್ಳೂರು ಶೂಟಿಂಗು, ಅಲ್ಲಿ 2 ಪಿಕ್ಚರ್ ಸಾಂಗ್ಗಳು, ಆ ಥರ ಎಲ್ಲ ಮಾಡಿತ್ತು. ಹೃದಯ ಆಡಿತು ಪಿಕ್ಚರಲ್ಲಿ ಊಟಿಲಿ ಬೆಳಿಗ್ಗೆ 4:15 ಎದ್ದೇಳ್ತಾ ಇದ್ವಿ. ಯಜಮಾನದ ಹಾಡು ಆ ಸಾಂಗ್ ಬೆಳಿಗ್ಗೆ 4 to 7 ಮಾತ್ರ. ಬೆಳಿಗ್ಗೆ 4 ಗಂಟೆ 4:15 ಹೋಗೋದು, 5 ಗಂಟೆಗೆ ಆ ಸನ್ಲೈಟ್ ಬರ್ತಾ ಇದ್ದಂಗೆ ಶೂಟ್ ಮಾಡ್ತಾಯಿದ್ರು. 7 ಗಂಟೆಗೆ 7:15 ಪ್ಯಾಕಪ್ ಮಾಡಿಬಿಡ್ತು ಅಷ್ಟೇ. ತಿರ್ಗಾ 11 ಗಂಟೆ ಮೇಲೆ ಇನ್ನೊಂದು ಸಾಂಗ್ ಮಾಡ್ಕೊತಾ ಇದ್ವಿ ಶೂಟಿಂಗ್. ಅವಾಗ ಭವ್ಯವರು ಇದ್ದರು. ಸೊ ಆ ಥರ ಎಲ್ಲ ಮಾಡಿ ತುಂಬ ಕಷ್ಟಪಟ್ಟಿದ್ವಿ. ಆ ಅಮ್ಮ ನಿಜ ಹೇಳ್ಬೇಕು ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಆ ನಂಜುಂಡಿ ಕಲ್ಯಾಣಾಗ 17 ಜನ ಹೀರೋಯಿನ್ಸಿನ ಮೇಕಪ್ ಹಾಕಿದ್ವಿ. 17 ಜನ ಕ್ಲಿಕ್ಕೇ ಆಗಿರಲಿಲ್ಲ. ಈ ಅಮ್ಮ ರಾತ್ರೋರಾತ್ರಿ ಚಿ ಉದಯಶಂಕರ್ ಅವ್ರ ಮನೆ ಎದುರುಗಡೆ ಒಂದು ಫೋಟೋ ಕಳಿಸಿದ್ರು. ಬೆಳಿಗ್ಗೆ ಫ್ಲೈಟಲ್ಲಿ ಬಂದರು, ಮೇಕಪ್ ಹಚ್ಚಿದ್ರು, ರೆಡಿ ಆಯಿತು, ಎಲ್ಲಿಗೋ ಹೋದ್ರು. ಆ ಸಾಂಗು ಒಳಗೆ ಸೇರಿದರೆ ಗುಂಡು ಸಾಂಗು ನಮ್ಮಲ್ಲಿ ಯಾವಾಗಲೂ ಕೈಲಾಸ ಮಾಸ್ಟ್ರು. ಆ ಸಾಂಗಿಗೆ ಮಾತ್ರ ರೀಟಾ ಅಂತ ಬಂದರು, ಆ ಸಾಂಗ್ ಮಾಡಿದ್ರು. ನಾವು ಆ ಸಾಂಗ್ ಎಲ್ಲಿಗೋ ಹೋಯ್ತು. ಅದೃಷ್ಟ ಅನ್ನೋದು ಯಾವ ರೂಪದಲ್ಲಿ ಬರುತ್ತೆ, ಯಾವ ಥರ ಬರುತ್ತೆ. ಏನು ಸರ್ ಇವತ್ತಿಗೂ ಆ ಥರ ಹೀರೋಯಿನ್ ಯಾರೂ ಇಲ್ಲೇ ಇಲ್ಲ, ಯಾರೇ ಬಂದೇ ಇಲ್ಲ. ಯಾರಿದ್ದಾರೆ? ಒಂದೊಂದು ದಿನಕ್ಕೆ 4 ಪಿಕ್ಚರ್ ಶೂಟಿಂಗ್ ಮಾಡೋದು ಯಾರಿದ್ದಾರೆ? 2 ಪಿಕ್ಚರ್ ಮಾಡಿದ್ರೆ 1 ಪಿಕ್ಚರ್ ಮಾಡ್ಬೋದು, ಯಾವುದೋ ಎಮರ್ಜೆನ್ಸಿ ಅಂದರೆ. ತಿಂಗಳಲ್ಲಿ 10-15 ದಿನ ಕಂಪಲ್ಸರಿ 3 ಪಿಕ್ಚರ್ 2 ಪಿಕ್ಚರ್ ಶೂಟಿಂಗ್ ನಡೀತಾನೆ ಇತ್ತು. ಆಯಮ್ಮನೂ ಶ್ರಮ ಪಟ್ಟಿದ್ದಾರೆ, ತುಂಬ ಒಳ್ಳೆ ಹಿಂಗ್ಸು. ನಮ್ಮನ್ನಂತೂ ತುಂಬ ಒಂದು ಮನೆಯವ್ರ ಥರ ನಮ್ಮನ್ನೆಲ್ಲ ಕೂತ್ಕೊಂಡು ಒಂದೇ ಜಾಗದಲ್ಲಿ ಊಟ ಮಾಡಿಸಿದ್ದಾರೆ. ನಮಗೆಲ್ಲ ಊಟ ಬಡಿಸಿ ಆಮೇಲೆ ಲಾಸ್ಟಲ್ಲಿ ಊಟ ಮಾಡಿದ್ದಾರೆ. ಇದೆಲ್ಲ ಭಾಳ ಗೌರವ ಕೊಡೋದು. ನಮ್ಮ ಮನೆಗೆಲ್ಲ ಬರ್ತಾಯಿದ್ರು. ನಮ್ಮ ತಾಯಿಯಿಂದ ತುಂಬ ಇಷ್ಟ. ನಮ್ಮಮ್ಮ ಒಳ್ಳೆ ಅನ್ನಪೂರ್ಣೇಶ್ವರಿ, ಅಡುಗೆ ಮಾಡೋದ್ರು. ಬಂದುಬಿಟ್ರೆ ಖುಷಿಯಾಗಿ ಮಾಡಿಕೊಡೋರು. ತಾರವ್ರು ಇವತ್ತು ಹೇಳ್ತಾರೆ. ಹಳೆ ಅವಾಗ ಎಲ್ಲೇ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಸಿಗುತ್ತೆ, ಹುಡ್ಕೊಂಡೋಗಿ ಊಟ ತಂದು ಕೊಡ್ತಾ ಇದ್ವಿ. ಒಂದು ಫ್ಯಾಮಿಲಿ ಬಾಂಡಿಂಗ್ ಇತ್ತು. ಅವಾಗೆಲ್ಲ ಕಲಾವಿದರು ಎಲ್ಲರೂ ಸೇರಿದ್ರೆ ಒಂದು ಸಂಸಾರ ಥರ ನಡೀತಾ ಇತ್ತು. ಈಗೆಲ್ಲ ಹೋದರೆ ಕ್ಯಾರವ್ಯಾನಲ್ಲಿ ಒಬ್ಬರು ಕೂತ್ಕೊಂಡಿರ್ತಾರೆ, ಅಲ್ಲೆಲ್ಲ ಒಂದು ಕಡೆ ಒಂದು ಕೂತಿರ್ತಾರೆ. ಮುಂಚೆ ಹಂಗಿಲ್ವಲ್ಲ, ಕ್ಯಾರವ್ಯಾನೆಲ್ಲ ಯಾವುದೂ ಇಲ್ಲ ಅಲ್ವಾ. ಒಂದು ರೌಂಡ್ ಟೇಬಲ್ ಹಾಕಿ ಕೂಡಿಸ್ಬಿಟ್ರೆ ಎಲ್ಲರೂ ಮಾತಾಡ್ಕೊಂಡು ಕೂತಿರೋರು. ಅದು ಪ್ರೀತಿ ಬೆಳೆಯೋದು. ಈಗ ನಿಮಗೂ ನಮಗೂ ಏನು ಕಲೆಕ್ಷನೇ ಗೊತ್ತಿರಲ್ಲ. ನಾನು ಇವಾಗ ಇತ್ತೀಚೆಗೆ ಬಾಸ್ ಪಿಕ್ಚರ್ ಶೂಟಿಂಗೆಲ್ಲ ಹೋಗ್ತಾ ಇದ್ನಲ್ಲ, ಎಲ್ಲಿ ಇವ್ರು ನೋಡ್ರೆ ಅವ್ರು ನೀವು ನೋಡೋಂಗಿಲ್ಲ, ಎಲ್ಲರೂ ಅವ್ರು ಇದ್ದಾರ ಅಂತ ಗೊತ್ತಾಗಲ್ಲ, ಅಷ್ಟು ಇದಿದೆ. ಅವಾಗ ಒಂದು ಸಂಸಾರ ಎಲ್ಲರೂ ಇರ್ತಾಯಿದ್ವಿ. ಮುಖ್ಯಮಂತ್ರಿ ಚಂದ್ರ ಅವ್ರೇನೋ ಒಂದು ಅಡುಗೆ ಕೇಳೋರು, ತೊಗೊಂಡು ಸಾವಿಗೆ ಗಿವಿಗೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಂದೊಂದು ದಿನ ಒಂದೊಂದು ಮನೆಯಿಂದ ಊಟಗಳು ಬರ್ತಾಯಿತ್ತು. ಗಿರಿಜಾ ಲೋಕೇಶ್ ಅವರು ನಾವೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ನಮ್ಮ ಮಾಲಾಶ್ರೀ ಅವ್ರ ಅಮ್ಮನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಎಲ್ಲ ಹೊರಗಡೆ ಹೋದ್ರೆ ಔಟ್ಡೋರ್ಗೆ ಹೋದರೆ ಅಲ್ಲೇ ಅಡುಗೆ ಮಾಡ್ಕೊಂಡು ಒಳ್ಳೊಳ್ಳೆ ಐಟಮ್ ಮಾಡಿ ತಿಂತಾಯಿದ್ವಿ. ಅದೆಲ್ಲ ಇದಕ್ಕೆ ಬೆಳಿಕಾಲಂಗುರ ಶೂಟಿಂಗ್ ಹೋಗಿದ್ವಿ. ಕೆರೆ ಏರಿ ಹೊಡೆದೋಗ್ಬಿಟ್ಟು ಮೀನುಗಳು ದೊಡ್ಡ ದೊಡ್ಡ ಮೀನು 3 ದಿನ ಬರೀ ಮೀನು ಸಾರೇ ತಿಂದಿದ್ವಿ, ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಮೀನು ಕೆರೆ ಏರಿ ಹೊಡೆದ್ಬಿಟ್ಟಿದೆ, ಮೀನುಗಳು ರೋಡ್ಗೆಲ್ಲ ಬಂದಿದೆ, ತಗೊಂಬಂದ ಕಟ್ ಮಾಡ್ಕೊಂಡು ತಿಂದ. ಅದೆಲ್ಲ ಹಳೇ ನೆನಪುಗಳು ಸರ್. ಪ್ರೇಮ ಕೈದಿ ಪಿಕ್ಚರು. ಅವಾಗ ನಮ್ಮ ಮೇಡಮ್ಗೆ 102 ಜ್ವರ, ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಜ್ವರ, ಅಲ್ಲಿ ಅಪೋಲೋದಲ್ಲಿ ಅಡ್ಮಿಟ್ ಆಗಿರೋದು ಬೆಳಿಗ್ಗೆಯಿಂದ ಸಾಯಂಕಾಲ ಬಂದು ಶೂಟಿಂಗ್ ಮಾಡ್ತಾಯಿದ್ರು. ಯಾರು ಸರ್ ಮಾಡ್ತಾರೆ? ಅದೆಲ್ಲ ಭಾಳ ಕಷ್ಟಪಟ್ಟಿದ್ದಕ್ಕೆ ದೇವರು ಮಾಲಾಶ್ರೀ ಅಂದರೆ ಹೆಸರಾಗಿದ್ದು. 79 ಪಿಕ್ಚರ್ ಮಾಡೋದು ಸುಮ್ಮನೆ ಹೆಸರು ಮಾಡೋಕ್ಕಾಗತ್ತಾ? ಸುಮ್ಮನೆ ಇದು ಮಾಡೋಕ್ಕಾಗತ್ತಾ? ಎಲ್ಲರೂ ಮಾಡೋಕ್ಕಾಗಲ್ಲ. ನಾವು ಆ ಜಾಗದಲ್ಲಿ ಇದ್ದು ನಮಗೂ ಒಂದು ಇವತ್ತೆಲ್ಲ ಗಾಂಧಿನಗರದಲ್ಲಿ ಯಾರನ್ನ ಗುರುತಿಸ್ತಾರೆ ಅಂದರೆ ಮಾಲಾಶ್ರೀ ಚಂದ್ರು ಅಂತಲೇ ಗುರುತಿಸ್ತಾರೆ. ಹೋಟ್ಲು ವಿಷಯಕ್ಕೆ ಬಂದರೆ ಬಾಸ್ ಹೋಟ್ಲು ಅಂತಾರೆ. ಸೊ ನಮ್ಗೆ ಅಂಬರೀಷ್ ಅಣ್ಣನೂ ತುಂಬ ಹೆಲ್ಪ್ ಮಾಡಿದ್ರು. ಮೇನ್ ಥಿಂಗ್ ಅದನ್ನೊಂದು ಒಳ್ಳೆಯಬೇಕು. ಅಂಬರೀಷ್ ಅಣ್ಣ ಅಂತೂ ತುಂಬ ನಮಗೆ, ನಾವು ಯಾವಾಗ ಈಗ ಶೂಟಿಂಗ್ ಗೀಟಿಂಗ್ ಕೈಮಾ ಮಟನ್ ಸಾರು ಅದು ಇದು ಮಾಡ್ಕೊಂಡು ಕೊಡ್ತಾಯಿದ್ವಿ ಪ್ರೊಡಕ್ಷನ್ಗೆ. 93 ಬಿಟ್ಬಿಟ್ಟಿದ್ದಲ್ಲ ನಾವು ಸಿನಿಮಾದವ್ರು ತಾನೆ. ಈ ಥರ ಅಡುಗೆ ಮಾಡ್ತೀವಿ ಅದು ಪ್ರಚಾರ ಆದಮೇಲೆ ಎಲ್ಲರೂ ಬರೋದು 10 kg 20 kg ಮಟನ್ನು. ಒಂದಿನ ಅಂಬರೀಷ್ ಅಣ್ಣಂಗೆ ಕೈಮಾ ಮಾಡ್ಕೊಂಡು ಕೊಟ್ಟೆ. ಅಂಬರೀಷ್ ಅಣ್ಣಂಗೆ ಅಂತ ಕೊಟ್ಟಿಲ್ಲ, ರಾಕ್ಲೈನ್ ಪಿಕ್ಚರ್ಗೆ ಅಂತ ಕೊಟ್ಟೆ. ಆ ಕೈಮಾ ತಿಂದು ಯಾರು ಮಾಡಿದ್ದು ಅವರು ಅಲ್ಲಿಂದ ಸ್ಟಾರ್ಟ್ ಆಯಿತು. ಒಂದು 5-6 ವರ್ಷ, ಒಂದು 8 ವರ್ಷ ನಿದ್ದೆನೇ ಮಾಡಿಲ್ಲ. ಬರೀ ರಾತ್ರಿ ಆದರೆ ಅಂಬರೀಷ್ ಅಣ್ಣ ಆರ್ಡ್ರು, ನಾಟಿ ಕೋಳಿ ಬಿರಿಯಾನಿ ಮಾಡ್ಕೊಬರ, ನಾಟಿ ಕೋಳಿ ಸಾರು ಮಾಡೋ, ಕೈಮಾ ಸಾರು ಮಾಡೋ. ನಮಗೆ ರಾತ್ರಿ 1 ಗಂಟೆಲೂ ಫ್ರಿಜ್ಜಲ್ಲಿ ಕೈಮಾ ನಾಟಿ ಕೋಳಿ ಸ್ಟಾಕ್ ಇರಬೇಕು. ಅವ್ರು ಯಾವ ಟೈಮಲ್ಲಿ ಮಾಡ್ಕೊಬಾರದು ಹೋಗ್ಬಿಟ್ಟು ಮಾಡ್ಕೊಂಡು ಬರ್ಬೇಕು. ದುಡ್ಡು ಅಂತ ನೋಡಿದ್ದು ಅವರಿಂದ, ದುಡ್ಡು ಅಂತ ನೋಡಿದ್ದು. ಕ್ಯಾಟ್ರಿಂಗ್ ಲೈನಲ್ಲಿ ಬಂದಮೇಲೆ ತುಂಬ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಬೆಳೆಸ್ಕೊಟ್ರು. ಎಲ್ಲ ಆಲ್ಮೋಸ್ಟು ತೆಲುಗು, ಹಿಂದಿ, ತಮಿಳು
ಎಲ್ಲ ಆರ್ಟಿಸ್ಟ್ಗಳು ಅಂಬರೀಷ್ ಅಣ್ಣನ ಮನೆಗೆ ಬರೋರು. ಅವ್ರು ಬಂದಾಗೆಲ್ಲ ಊಟ ಮಾಡ್ಕೊಂಡು ಹೋಗಿ ಕೊಡ್ತಾಯಿದ್ದೆ. ಅವ್ರನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು. ರಜನಿಕಾಂತ್ ಅವರಾಗಲಿ. ಈಗಲೂ ಈ ಕಡೆ ಬಂದರೆ ಇತ್ತೀಚೆಗೆ ಬಿಟ್ಬಿಟ್ರು ಅವರು ಎಲ್ತ್ ಆದಮೇಲೆ. ಅದಕ್ಕೆ ಮುಂಚೆ ಕಂಪಲ್ಸರಿ ನಮ್ಮ ಹೋಟ್ಲಿಂದ ಊಟ ಹೋಗ್ತಿತ್ತು. ಇಲ್ಲೇ ಮನೆ ಅವ್ರದ್ದು, ಯಾರು? ರಜನಿಕಾಂತ್ ಅವ್ರದ್ದು. ಅವರು ಅವ್ರದ್ದು ಇಲ್ಲೇ ಮನೆ. ಅದೆಲ್ಲ ನನಗೆ ಸಿಕ್ಕಿದ ಕಾಂಟ್ಯಾಕ್ಟ್ ಅಂಬರೀಷ್ ಅಣ್ಣನಿಂದ. ಅವ್ರು ಈಗಲೂ ಬರ್ತಾರಲ್ಲ? ಈಗಲೂ ಬರ್ತಾರೆ. ಅವ್ರು ಫ್ಲ್ಯಾಟ್ ಇದೆ, ಇಲ್ಲಿ ಬರ್ತಾರೆ. ಈಗ ನಾನ್ ವೆಜ್ ಏನು ತಿನ್ನಲ್ಲ, ಈಗ ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ. ಸಿನಿಮಾದವ್ರು ಅಂದಮೇಲೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಬೆಳವಣಿಗೆ ಈಸಿ ಸರ್. ಸಿನಿಮಾ ಒಂದು ನಮ್ಗೆ ಒಂಥರ ರಾಜಕೀಯಕ್ಕೆ ಒಂದು ಮೊದಲನೇ ಹೆಜ್ಜೆ. ಎಲ್ಲ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗುತ್ತೆ. ಅದು ಅಂಬರೀಷ್ ಅಣ್ಣ ನನಗೆ ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ. ಒಳ್ಳೆ ಅನ್ನ ತಿನ್ಸಿದ್ರು, ಒಳ್ಳೊಳ್ಳೆ ಮರ್ಯಾದೆಗೆ ಸಿಕ್ಕಿದ್ರು, ಒಳ್ಳೊಳ್ಳೆ ಜನ ಕಾಂಟ್ಯಾಕ್ಟ್ ಸಿಕ್ತು. ಎಲ್ಲೋದ್ರೂ ಬೆಲೆ ಕೊಡೋ ಥರ ಇತ್ತು. ಈ ಕಡೆ ಮಾಲಾಶ್ರೀ ಮೇಕಪ್ ಮ್ಯಾನ್, ಈ ಕಡೆ ಒಳ್ಳೆ ರುಚಿ ಅಡುಗೆ ಮಾಡ್ತಾಯಿದ್ದೆ. ಒಳ್ಳೊಳ್ಳೆ ಅಡುಗೆಗಳನ್ನ ಒಳ್ಳೊಳ್ಳೆಯವ್ರ ಜನಕ್ಕೆ ತಿನ್ನಿಸಿದೆ. ಎಲ್ಲ ಪ್ರೀತಿ ಬೆಳೆಸ್ತ್ರಿ. ಒಂದು ಯೂಟ್ಯೂಬಲ್ಲಿ ಬಂದ್ವಿ, ಬೆಳ್ಳುಳ್ಳಿ ಕಬಾಬಿಂದ ಎಲ್ಲಿಗೋ ಹತ್ತಿದ್ವಿ. ಇದೆಲ್ಲ ನಮ್ಮ ಮನೆ ಬರದಲ್ಲಿ ಬರ್ದಿರೋದು. ಸೊ ನಾವು ಯಾವುದು ಕೇಳ್ಕೊಂಬಂದೆ ಇದೆಲ್ಲ ಬರೋಲ್ಲ. ಅದಾಗ ಅದು ಬಂದಿದೆ, ಅದನ್ನು ಸ್ವೀಕರಿಸ್ಬೇಕು, ಖುಷಿಯಾಗಿರ್ಬೇಕು. ರಾಮಾಚಾರಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ಲಿ ರಾತ್ರಿ ಮಾಡಿದ್ರು ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಸರ್ ಇಲ್ಲ ನೋಡಿ, ರಾಮಾಚಾರಿ ಪಿಕ್ಚರ್ ಡೇಟ್ಸು ಇರಲಿಲ್ಲ ಅಂತೆ. ಡೇಟ್ ಇರಲಿಲ್ಲ ಸರ್. ರಾಮಾಚಾರಿ ಪಿಕ್ಚರ್ ಸ್ಟಾರ್ಟ್ ಆಗಿದ್ದೇ ಒಂದು ಮಿರಾಕಲ್. ಅದು ಫ್ಲೈಟಲ್ಲಿ ಬೆಂಗಳೂರು ಟು ಚೆನ್ನೈ ಹೋಗೋವಾಗ ಚೆನ್ನೈಯಿಂದ ಬೆಂಗಳೂರಿಗೆ ಬರೋದ್ರಲ್ಲಿ ಮೀಟಿಂಗ್ ಮುಗಿದಿತ್ತು. 2 ದಿನ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅವ್ರು ಅರ್ಧ ಗಂಟೆ, 4 ಅವರು, 3 ಅವರು, 5 ಅವರು, 3 ದಿನ, 4 ದಿನ ಆ ಥರ ಡೇಟ್ ಕೊಡ್ತಾಯಿದ್ರು. ಆ ಡೇಟಲ್ಲೇ ಶೂಟಿಂಗ್ ಮಾಡ್ತಾಯಿದ್ರು. ಅವರ್ ಲೆಕ್ಕದಲ್ಲಿ ಡೇಟ್, ಅವರ್ ಲೆಕ್ಕದಲ್ಲಿ ಡೇಟು. ಆ ಥರ ಮಾಡಿ ಒಂದು ನೈಟ್ ಆ್ಯಂಡ್ ಡೇ 48 ಗಂಟೆ ಶೂಟ್ ಮಾಡಿ ಕ್ಲೈಮ್ಯಾಕ್ಸ್ ಸಾಂಗು. ಮೈಸೂರಲ್ಲಿ 2 ಪಿಕ್ಚರ್ ಶೂಟಿಂಗ್ ಮಾಡಿಕೊಂಡು ರಾಮಾಚಾರಿ ಪಿಕ್ಚರ್ ಕೆಲಸ ಮಾಡ್ತಾಯಿದ್ರು. ಅದು ಯಾವ ಮಟ್ಟಕ್ಕೆ ಹೋಯಿತು ನೋಡಿ. ಅದು ಡೇಟೇ ಅಲ್ಲ ಆ್ಯಕ್ಚುಲಿ. ಒಂದು 16 ದಿನದಲ್ಲಿ ಪಿಕ್ಚರ್ ಫಿನಿಶ್ ಆಯಿತು. 16ರಿಂದ 17 ದಿನ ಪಿಕ್ಚರ್ ಫಿನಿಶ್. ಅದು ಅಷ್ಟೇ. ಬೆಳ್ಳಿ ಕಾಲುಂಗುರ ಅಷ್ಟೇ, ಬೆಳ್ಳಿ ಮೋಡಗಳು ಇವೆಲ್ಲ. ಬೆಳ್ಳಿ ಕಾಲುಂಗುರ ಶೂಟಿಂಗ್ ಹೊಸಪೇಟೆಯಲ್ಲಿ ತೆಗಿತಾ ಇದ್ದೀವಿ. ಆ ಕಾಲಕ್ಕೆ ನಾವು ಯಜಮಾನರು ಬಿಟ್ಟರೆ ಮಾಲಾಶ್ರೀ ನೋಡಿದ ಜನ, ಆ ಕ್ರೌಡು ಏನು ಎಲ್ಲಿ ನೋಡು ಒಂದು ಸುಮಾರು ಒಂದು 10ರಿಂದ 20,000 ಜನ, 30,000 ಜನ ರೋಡ್ಗೆ ಕಲಿಕ್ಬಿಡೋರು. ನಾವು ಸಾಯಂಕಾಲ ಪ್ಯಾಕಪ್ ಆಗಿ ಬರ್ತಾಯಿದ್ದೆ ಅಂದರೆ ಕಾರ್ ಕಲಿಕ್ಬಿಡೋರು. ಫೋಟೋ ಇಲ್ಲ ಅವಾಗ ನೋಡೋಕ್ಕೆ. ಆ ಪ್ರೀತಿಗಳು ಇದೆಲ್ಲ ಆ ಕಡೆ ನಾಡ್ತಾರಲ್ಲ, ಭಾಳ ಬೆಲೆ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಆಮೇಲೆ ಒಳ್ಳೊಳ್ಳೆ ಪಿಕ್ಚರ್ ಮಾಡೋದು. ಈಗ ಒಂದು 79-100 ಪಿಕ್ಚರಲ್ಲಿ ಮೋರ್ ದೆನ್ ಒಂದು 50 ಪಿಕ್ಚರ್ ಸೂಪರ್ ಹಿಟ್ ಪಿಕ್ಚರ್. ಹೌದು. ಆಮೇಲೆ ಏನು ಸರ್ ಪಿಕ್ಚರ್ ಮಾಲಾಶ್ರೀಯಿಂದನೇ ಓಡಿದ ಪಿಕ್ಚರ್. ಹೌದು. ಪಿಕ್ಚರ್ ಪೂಜೆ ಆಯಿತು ಅಂದರೆ ಬಿಸ್ನೆಸ್ ಆಯಿತು ಅಂತ, ಪ್ರೊಡ್ಯೂಸರ್ ಸೇಫ್ ಅಂತ. ಆ ಲೆವೆಲ್ಗೆ ಇವತ್ತು ಯಾರಿದ್ದಾರೆ? ಇದು ಏನು ಸರ್, ಸೆಂಟಿಮೆಂಟ್ಗೂ ರೆಡಿ, ಆ್ಯಕ್ಷನ್ಗೂ ರೆಡಿ, ಎಲ್ಲದಕ್ಕೂ ರೆಡಿ ಅಂತ ಕ್ಲಿಕ್ ಆಗಿದ್ದು ಹೀರೋಯಿನು ರಾತ್ರಿ ಆ ಲೆವೆಲಿಗೆ ಬೂಮ್ ಆಗಿದ್ದು. ಮಂಜುಳಾ ಅವ್ರು ಬಿಟ್ಟರೆ ಮಾಲಾಶ್ರೀ ಅವ್ರನ್ನೇ ನೆಕ್ಸ್ಟ್ ಹೇಳೋದು. ಆ ಆ್ಯಕ್ಷನ್ಗಾಗಲಿ, ಸೆಂಟಿಮೆಂಟ್ಗಾಗಲಿ ಎಲ್ಲದಕ್ಕೂ ಸೂಟಬಲ್ ಆಗ್ತಿದ್ರು ಮಂಜುಳಾ ಅವರು. ಅವ್ರನ್ನ ಬಿಟ್ಟರೆ ನಮ್ಮ ದುರ್ಗಾ ಅವರು, ಮಾಲಾಶ್ರೀ ಅವರೇ ಆ ಮಟ್ಟಿಗೆ. ಕೊನೆಯದಾಗಿ ನೀವು ಯಾವ ಸಿನಿಮಾ ಮಾಡಿದ್ದು? ಅರೆಸ್ಟ್ ವಾರೆಂಟ್ ಲಾಸ್ಟ್ ಪಿಕ್ಚರ್ ಅದೊಂದು ಮಾಡಿದೆ. ಆಮೇಲೆ ಯಾಕೋ ಸಿನಿಮಾ ಬೇಜಾರಾಯ್ತು, ಹೇಳ್ಬಿಟ್ಟೆ. ಕರ್ಕೊಂಡೋಗಿದ್ರು 97ರಲ್ಲಿ ಒಂದು 4 ಪಿಕ್ಚರ್ ಕೆಲಸ ಮಾಡಿದೆ. ಓನರ್ ಆಗಿಬಿಟ್ಟಿದ್ದೆ ಆಲ್ರೆಡಿ. ದುಡ್ಡು ನೋಡ್ತಿದ್ದೆ, ಕೆಲಸಗಳಿರ್ತಾ ಇತ್ತು. ಆಮೇಲೆ ಬೇಡ ಸಿನಿಮಾ ಬೇಡ ಅಂತ ಬಿಟ್ಟೆ. 97 ಲಾಸ್ಟ್ ಆ್ಯಕ್ಚುಲಿ. 93ರಲ್ಲಿ ಬಿಟ್ಟೆ. 96-97 ಕೆಲಸ ಮಾಡಿದೆ. 97 ಎಂಡ್ ಮಾಡಿಬಿಟ್ಟೆ. 97ರಿಂದ ಇವಾಗವರೆಗೂ ಇದು ಚಟಾಪಟ ಅಂತ ಅಡುಗೆ ಮಾಡಿದ್ದೀವಿ, ಪಟಾಪಟ ಅಂತ ತೋರಿಸಿದ್ದೀವಿ, ನಿಮಗೆಲ್ಲ ಖುಷಿ ಮಾಡಿಸಿದ್ದೀವಿ. ಏನು ಅನ್ಸುತ್ತೆ ಸರ್? ಸರ್ ಇನ್ನೂ ನೆನೆಸ್ಕೊಂಡ್ರೆ ಸಾವಿರಾರು ಪದಗಳಿದೆ, ಬರ್ತಾ ಇರುತ್ತೆ. ಒಂದೊಂದು ಬಂದಾಗ ಒಂದೊಂದು ಹೇಳ್ತಾ ಇರ್ಬೋದು. ನೆನಪುಗಳು ಬೇಕು, ಸಮಯನೂ ಬೇಕು. ಕರೆಕ್ಟ್. ಸೊ ನಾವು ಏನೂ ಇಲ್ಲದೆ ಸುಮ್ಮನೆ ಪರದೆ ಮುಂದೆ ಬಂದ್ವಿ, ಚಟಾಪಟ ಅಂದ್ವಿ. ರಾಜ್ಯ ಏನು ಪ್ರಪಂಚಾದ್ಯಂತ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಎಲ್ಲಿ ನೋಡ್ರೆ ಅಲ್ಲೋ ನಿನ್ನೆ ಯಾರೋ ಬಂದ್ರು ಅಮೇರಿಕ, ಚಟಾಪಟ ಚಂದ್ರವ್ರೆ ಅಂದ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡೋದ್ರು. ಖುಷಿ ಆಗುತ್ತೆ. ಅವ್ರ ಭಾವನೆಗಳು, ಆ ಪ್ರೀತಿ ಇದೆಯಲ್ಲ. ಆ ಅನ್ನ ಅನ್ನೋದು, ಅಡುಗೆ ಅನ್ನೋದು ರುಚಿ, ನಾಲ್ಗೆ ರುಚಿ ಕೊಡೋದು. ಬಟ್ಟೆ ಅನ್ನೋದು ನೋಡೋದಕ್ಕೆ ಮಾತ್ರ ಆಡಂಬರ. ಈ ಹೊಸ್ದಾಗ ಹೊಟ್ಟೆಗೆ ಸಿಕ್ತಲ್ಲ ಊಟ, ಅದು ಎಲ್ಲ ಕಡೆನೂ ಕೇಳುತ್ತೆ. ಆ ರುಚಿ ಬೇಕು ಅಂದರೆ, ಪ್ರೀತಿ ವಿಶ್ವಾಸ ಬೆಳಿಬೇಕು ಅಂದರೆ ಒಳ್ಳೊಳ್ಳೆ ಅಡುಗೆ ಮಾಡೋಣ. ಮನೇಲಿ ಎಲ್ಲರೂ ಸೇರಿ ಸಕುಟುಂಬ ಸಮೇತ ಮಾಡಿ, ಮಕ್ಕಳಿಗೂ ಕಲಿಸಿ, ಹೋದ ಮನೆಯಲ್ಲೂ ಚೆನ್ನಾಗಿ ಅಡುಗೆ ಮಾಡಲಿ, ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಅಡುಗೆ ನೋಡ್ಕೊಂಡು 1 more ಅನ್ಬೇಕು. ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಬೆಲ್ ಬಟನ್ ಒತ್ತ ಮೇಲೆ 1 more ಅಂತ ಹೇಳ್ತಾ ಇರ್ಬೇಕು. ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ? ನಮಸ್ಕಾರ. ಭೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ. ಬಾಯ್.